Hello everyone, welcome to Triple T Academy DCT class. In the last class, we discussed about how to calculate the effective resistance if two or more resistors connected in series, parallel and both combinations. ಅದರದ್ದು ನೋಡಿದೀವಿ. So effective resistance calculate ಮಾಡೋದು ಹೆಂಗೆ, ಯಾವ ತರ ಫಾರ್ಮುಲಾ ಯೂಸ್ ಮಾಡೋದು ಅದು ನೋಡಿದೀವಿ. In today's sessions we will discuss about AC sine wave. So next AC sine wave ಅಂದ್ರೆ ಏನು, next amplitude, next frequency, time period, phase ಅಂದ್ರೆ ಏನು, phase difference ಅಂದ್ರೆ ಏನು. ಓಕೆ, ಸಿಂಪಲ್ ಡೆಫಿನೇಷನ್ಸ್. ಈಗ ಟೈಮ್ ಪೀರಿಯಡ್ದು SI ಯೂನಿಟ್ ಏನು ಅಂತ ಕೇಳ್ಬೋದು. ನೆಕ್ಸ್ಟ್ ಅದರದ್ದು ಫಾರ್ಮುಲಾ, ಫ್ರೀಕ್ವೆನ್ಸಿ ಅಂದರೆ ಏನು, ಅದರದ್ದು SI ಯೂನಿಟ್, ನೆಕ್ಸ್ಟ್ ಅದರದ್ದು ಫಾರ್ಮುಲಾ, ಈ ಥರ ಕೇಳ್ತಾರೆ. ಓಕೆ, ಸೊ ಒನ್ ಬೈ ಒನ್ ನೋಡೋಣ. ಸೊ ಫಸ್ಟ್ AC ಸೈನ್ ವೇವ್. ಸೊ AC ಅಂದರೆ ಅಲ್ಟರ್ನೇಟಿಂಗ್ ಕ್ವಾಂಟಿಟಿ ಆರ್ ಅಲ್ಟರ್ನೇಟಿಂಗ್ ಕರೆಂಟ್. ಸೊ ಇದು ಸೈನ್ ವೇವ್ನಲ್ಲಿ ಏನಾಗುತ್ತೆ ಅಂದರೆ ಆಂಪ್ಲಿಟ್ಯೂಡ್ ಅಂದರೆ ಏನು, ಸೊ ಆಂಪ್ಲಿಟ್ಯೂಡ್ ಮೀನ್ಸ್ ವಾಟ್, ನೆಕ್ಸ್ಟ್ ಟೈಮ್ ಪೀರಿಯಡ್ ಅಂದರೆ ಏನು, ಒಂದು ಸೈಕಲ್ ಅಂದರೆ ಏನು. ಓಕೆ, ಅದು ನೋಡೋಣ. ಸೈನುಸೈಡಲ್ ಇಲ್ಲ ಅಂದರೆ ಸೈನ್ ವೇವ್ ಅಂತೀವಿ. ದ ವೋಲ್ಟೇಜ್ ಸೋರ್ಸ್ ಪ್ರೊಡ್ಯೂಸಸ್ ಎ ವೋಲ್ಟೇಜ್ ದಟ್ ವೇರೀಸ್ ವಿತ್ ಟೈಮ್. ಓಕೆ, ನಾನು ವೋಲ್ಟೇಜ್ ಸೋರ್ಸ್ ಅಪ್ಲೈ ಮಾಡಿದ್ರೆ ಆ ವೋಲ್ಟೇಜ್ ಸೋರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ವೇರೀಸ್ ವಿತ್ ಟೈಮ್. ಫಾರ್ ಎಕ್ಸಾಂಪಲ್, ಸೊ ಸೈನ್ ವೇವ್ ಅಂದರೆ ನಮ್ಗೆ ಗೊತ್ತು. ಸೊ ಸೈನ್ ವೇವ್ ನೋಡಿದ್ರೆ ಲೈಕ್ ಈ ಥರ ಇರುತ್ತೆ. ಓಕೆ, ಸೊ ಇದೇನಾಗುತ್ತೆ ಅಂದರೆ ಎಕ್ಸ್ ಆ್ಯಕ್ಸಿಸ್ ಅಂತೀವಿ, ಇದು ವೈ ಆ್ಯಕ್ಸಿಸ್ ಅಂತೀವಿ. ಸೊ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಆಲ್ವೇಸ್ ಏನಾಗುತ್ತೆ ಅಂದರೆ ಟೈಮ್ನ ಮೆಷರ್ ಮಾಡ್ತೀವಿ. ಓಕೆ, ಟೈಮ್, ದ ಟೈಮ್ ಈಸ್ ಮೆಷರ್ಡ್ ಇನ್ ಸೆಕೆಂಡ್ಸ್. ಓಕೆ, ನೆಕ್ಸ್ಟ್ ವೈ ಆ್ಯಕ್ಸಿಸ್ನಲ್ಲಿ ಏನಾಗುತ್ತೆ ಅಂದರೆ ಐದರ್ ವೋಲ್ಟೇಜ್ ಆರ್ ಕರೆಂಟ್. ನಾನು ವೋಲ್ಟೇಜ್ ಸೋರ್ಸ್ ಅಪ್ಲೈ ಮಾಡಿದ್ರೆ ವೋಲ್ಟೇಜ್ನ ಮೆಷರ್ ಮಾಡ್ಬೋದು, ಕರೆಂಟ್ ಸೋರ್ಸ್ ಕೊಟ್ಟರೆ ಏನಾಗುತ್ತೆ ಅಂದರೆ ಕರೆಂಟ್ನ ಮೆಷರ್ ಮಾಡ್ಬೋದು. ಓಕೆ, ಒಂದು ಸೈನ್ ವೇವ್ ಅಂದರೆ ಲೈಕ್ ಈ ಫಾರ್ಮೇಟಲ್ಲಿ ಇರುತ್ತೆ. ಸೊ ಇದೇನಾಗುತ್ತೆ ಅಂದರೆ ಝೀರೋ. ಸೊ ಈ ಲೈನ್ಗೆ ಮೇಲೆ ಇರೋದು ಏನಾಗುತ್ತೆ ಅಂದರೆ ಪಾಸಿಟಿವ್ ಸೈಕಲ್ ಅಂತೀವಿ. ಸೊ ಇದು ವ್ಯಾಲ್ಯೂ ಲೈನ್ ಆಗುತ್ತೆ ಅಂದರೆ ಪಾಸಿಟಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್ 0, 2, 4, 6 ಈ ಲೈನ್ಗೆ ಏನಾಗುತ್ತೆ ಅಂದರೆ ಕೆಳಗಡೆ ಇರೋದು ಅದು ನೆಗೆಟಿವ್ ವ್ಯಾಲ್ಯೂನಲ್ಲಿ ಇರುತ್ತೆ. -2, -4, -6. ಓಕೆ, ಸೊ ಈ ಲೈನ್ಗೆ ಮೇಲೆ ಇರೋದು ಏನಾಗುತ್ತೆ ಅಂದರೆ ಪಾಸಿಟಿವ್ ವ್ಯಾಲ್ಯೂ, ಈ ಲೈನ್ಗೆ ಏನಾಗುತ್ತೆ ಅಂದರೆ ಕೆಳಗಡೆ ಇರೋದು ಏನಾಗುತ್ತೆ ಅಂದರೆ ನೆಗೆಟಿವ್ ವ್ಯಾಲ್ಯೂ ಅಂತೀವಿ. ಓಕೆ, ಸೊ ಎ ಸೈನುಸೈಡಲ್, ಎ ಸೈನ್ ವೇವ್, the source produces a voltage that varies with respect to time. ಸೊ ಏನಾಗುತ್ತೆ ಅಂದರೆ ಟೈಮ್ ಚೇಂಜಸ್ ಆಗೋವಾಗ ಏನಾಗುತ್ತೆ ಅಂದರೆ ಅದರದ್ದು ವ್ಯಾಲ್ಯೂ ವೋಲ್ಟೇಜ್ನು ಚೇಂಜಸ್ ಆಗುತ್ತೆ. ಓಕೆ, ಎ ಸೈನುಸೈಡಲ್ ಕರೆಂಟ್ ಸೋರ್ಸ್, ಇನ್ ಕೇಸ್ ನಾನು ವೈ ಆ್ಯಕ್ಸಿಸ್ನಲ್ಲಿ ಕರೆಂಟ್ ಸೋರ್ಸ್ ಏನಾದರೂ ಸಪ್ಲೈ ಕೊಟ್ಟರೆ, ಕರೆಂಟ್ ಸೋರ್ಸ್ ಕೊಟ್ಟರೆ ದಟ್ ಪ್ರೊಡ್ಯೂಸಸ್ ಎ ಕರೆಂಟ್ ವೇರೀಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಅದೇನಾಗುತ್ತೆ ಅಂದರೆ ವೇರಿ ಆಗುತ್ತೆ, ಟೈಮ್ ಮೇಲೆ ಏನಾಗುತ್ತೆ ಅಂದರೆ ಡಿಪೆಂಡ್ಸ್ ಆಗಿರುತ್ತೆ. ಓಕೆ, ದ ಸೈನುಸೈಡಲ್ ವೇರಿಯಿಂಗ್ ಫಂಕ್ಷನ್ಸ್, ಈ ಥರ ವೇರಿ ಆಗುತ್ತಲ್ಲ, ಆ ಫಂಕ್ಷನ್ ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ಇದರ್ ಸೈನ್ ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್ ಸೈನ್ ಒಮೆಗಾ ಟಿನ್ ಮೆಷರ್ ಮಾಡ್ತಾರೆ. ಓಕೆ, ಸೈನ್ ಒಮೆಗಾ ಟಿ ಅಂದರೆ ಸೈನ್ ಫಂಕ್ಷನ್ಸ್, ಒಮೆಗಾ ಅಂದರೆ ಆ್ಯಂಗ್ಯುಲರ್ ವೆಲಾಸಿಟಿನ ಅಂತೀವಿ. ಸೊ ಒಮೆಗಾಕ್ಕೆ ವ್ಯಾಲ್ಯೂ ಏನಾಗುತ್ತೆ ಅಂದರೆ 2πf ಆಗುತ್ತೆ, 2π × f ಅಂದರೆ ಫ್ರೀಕ್ವೆನ್ಸಿ. ಓಕೆ, ಟಿ ಅಂದರೆ ಟೈಮ್ ಆಗುತ್ತೆ. ಓಕೆ, ದ ಸೈನುಸೈಡಲ್ ಫಂಕ್ಷನ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಐದರ್ ಸೈನ್ ಫಂಕ್ಷನ್ಸ್ ಆರ್ ಕೊಸೈನ್ ಫಂಕ್ಷನ್ ಅಂತೀವಿ. ಸೈನ್ ಒಮೆಗಾ ಟಿ ಇಲ್ಲಾಂದರೆ ಕೊಸೈನ್ ಲೈಕ್ ಒಮೆಗಾ ಟಿನ್ ಅಂತೀವಿ. ಓಕೆ, ಒಂದು ಸೈನ್ ವೇವ್ನಲ್ಲಿ ವೋಲ್ಟೇಜ್ ಸೋರ್ಸ್ ಅಪ್ಲೈ ಮಾಡಿದ್ರೆ ವೋಲ್ಟೇಜ್ನ ಪ್ರೊಡ್ಯೂಸ್ ಮಾಡುತ್ತೆ, ವೇರೀಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಟೈಮ್ ಏನಾಗುತ್ತೆ ಅಂದರೆ ವೇರಿ ಆಗುತ್ತೆ. ಸೊ ಟೈಮ್ ವೇರಿ ಆದರೆ ವೋಲ್ಟೇಜ್ನು ವೇರಿ ಆಗುತ್ತೆ. ಸೊ ಈಗ ನಾನು ಕರೆಂಟ್ ಸೋರ್ಸ್ ಅಪ್ಲೈ ಮಾಡಿದ್ರೆ ಕರೆಂಟ್ ವೇರಿ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಓಕೆ, ಈ ಫಂಕ್ಷನ್ ನಾವು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ಐದರ್ ಸೈನ್ ಫಂಕ್ಷನ್ಸ್ ಇಲ್ಲಾಂದರೆ ಕೊಸೈನ್ ಫಂಕ್ಷನ್ ಎಕ್ಸ್ಪ್ರೆಸ್ ಮಾಡ್ತೀವಿ. Next, the average value of one complete cycle. Okay, one complete cycle is nothing but see combination of one positive and negative cycle. Okay, so combination of positive ಮತ್ತು ನೆಗೆಟಿವ್ ಇದೆರಡು ಏನಾಗುತ್ತೆ ಅಂದರೆ ಕಂಬೈನ್ ಮಾಡಿದ್ರೆ ಅದನ್ನ ಒನ್ ಸೈಕಲ್ ಅಂತೀವಿ. ಸೊ ಕ್ವಶನಲ್ಲಿ ಕೇಳ್ಬೋದು. ಸೊ ಒನ್ ಸೈಕಲ್ ಇಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈಕಲ್, ಇದೆರಡು ಕಂಬೈನ್ ಮಾಡಿದ್ರೆ ಅದು ಒಂದು ಸೈಕಲ್ ಆಗುತ್ತೆ. ಓಕೆ, ಸೊ ಲಿಸನ್, an average value of one complete symmetrical AC sine wave is 0 ನಂತಾರೆ. ಓಕೆ, ಸೊ ಆವ್ರೇಜ್ ವ್ಯಾಲ್ಯೂ ಅಂದರೆ ನಮ್ಗೆ ಗೊತ್ತು, ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ ಫಾರ್ ಎಕ್ಸಾಂಪಲ್ ಸೊ ಈ ಕನ್ಸಿಡರ್ ಈ ಸೈನ್ ವೇವ್ನಲ್ಲಿ ಇದು ಎಕ್ಸ್ ಆ್ಯಕ್ಸಿಸ್, ನೆಕ್ಸ್ಟ್ ಇದೇನಾಗುತ್ತೆ ಅಂದರೆ ವೈ ಆ್ಯಕ್ಸಿಸ್. ಇದರಲ್ಲಿ ನಾನು ವೋಲ್ಟೇಜ್ ಅಪ್ಲೈ ಮಾಡಿದ್ದೀನಿ, ಇಲ್ಲಿ ಏನಾಗುತ್ತೆ ಅಂದರೆ ಟೈಮ್. ಓಕೆ, ಟೈಮ್ನೇ ಮೆಷರ್ ಮಾಡ್ತೀವಿ, ಸರಿನಾ. ನೆಕ್ಸ್ಟ್ ಇದು 0 ಅಂತ ತೊಗೊಳ್ಳಿ, ಇದೇನಾಗುತ್ತೆ ಅಂದರೆ ಟೈಮ್. ಫಾರ್ ಎಕ್ಸಾಂಪಲ್ ಇದು 5 ಸೆಕೆಂಡ್ಸ್, 10, 15, 20 ಆ ಥರ ಹೋಗುತ್ತೆ. ಓಕೆ, ಸೊ ಇದಕ್ಕೆ ಆವ್ರೇಜ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ ಸಿ ವೋಲ್ಟೇಜ್ ವ್ಯಾಲ್ಯೂ ಇದು 2, ಇದೇನಾಗುತ್ತೆ ಅಂದರೆ 4 ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ -2, -4 ಇರುತ್ತೆ. ಓಕೆ, ಸೊ ಆವ್ರೇಜ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಸೊ ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ 4, ನೆಕ್ಸ್ಟ್ ಪ್ಲಸ್ ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರೋದು ಏನಾಗುತ್ತೆ ಅಂದರೆ -4 ಡಿವೈಡ್ ಬೈ 2 ಆಗುತ್ತೆ. ಓಕೆ,
ಸೊ ಡಿವೈಡ್ ಬೈ 2 ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಈಗ 4 ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಅಂದರೆ ಮೈನಸ್ ಡಿವೈಡ್ ಬೈ 2 ಆಗುತ್ತೆ. ಸೊ 4 ಮೈನಸ್ 4 ಏನಾಗುತ್ತೆ ಅಂದರೆ 0 ಡಿವೈಡ್ ಬೈ 2 0 ಅಂದರೆ ನ್ಯೂಮರೇಟರ್ನಲ್ಲಿ 0 ಇದೆ, ಡಿನಾಮಿನೇಟರ್ನಲ್ಲಿ 2 ಇದೆ. 0 ಡಿವೈಡ್ ಬೈ ಎನಿಥಿಂಗ್ ಏನಾಗುತ್ತೆ ಅಂದರೆ 0 ಆಗುತ್ತೆ. ಇನ್ ಕೇಸ್ ಎನಿಥಿಂಗ್ ಡಿವೈಡ್ ಬೈ 0 ಇದ್ದರೆ ಅದು ಇನ್ಫಿನಿಟಿ ಆಗುತ್ತೆ. ಓಕೆ, ಇಲ್ಲಿ ಮೇಲೆ 0, ಡಿನಾಮಿನೇಟರ್ನಲ್ಲಿ 2 ಇದೆ, ಸೊ ಅದ್ರದ್ದು ವ್ಯಾಲ್ಯೂ ಏನಾಗುತ್ತೆ ಅಂದರೆ 0 ಆಗುತ್ತೆ. ಸೊ ಕ್ವಶನಲ್ಲಿ ಕೇಳ್ಬೋದು ಆವ್ರೇಜ್ ವ್ಯಾಲ್ಯೂ ಆಫ್ ಒನ್ ಕಂಪ್ಲೀಟ್ ಸೈಕಲ್ ಕೇಳಿದ್ರೆ ದಟ್ ಈಸ್ 0. ಅದರದ್ದು ವ್ಯಾಲ್ಯೂ ನೋಡಿದ್ರೆ ಏನಾಗುತ್ತೆ ಅಂದರೆ 0 ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಫಾರ್ ಸೈನ್ ವೇವ್ ಆಂಪ್ಲಿಟ್ಯೂಡ್ ಫ್ಯಾಕ್ಟರ್. ಸೊ ಆಂಪ್ಲಿಟ್ಯೂಡ್ ಫ್ಯಾಕ್ಟರ್ ಒಂದು ಫಾರ್ಮುಲಾ ಇದೆ. ಸೊ ಅದರದ್ದು ವ್ಯಾಲ್ಯೂ ನೋಡಿದ್ರೆ 1.414 ಆರ್ ಅದರ್ವೈಸ್ √2 ಅಂತೀವಿ. ಓಕೆ, ಸೊ ಇದಕ್ಕೊಂದು ಫಾರ್ಮುಲಾ ಇದೆ, ಆಂಪ್ಲಿಟ್ಯೂಡ್ ಫ್ಯಾಕ್ಟರ್ ಈಕ್ವಲ್ ಟು ಲೈಕ್ ಪೀಕ್ ವ್ಯಾಲ್ಯೂ ಡಿವೈಡ್ ಬೈ RMS ವ್ಯಾಲ್ಯೂ ಅಂತೀವಿ. ಸೊ RMS ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಅಂತೀವಿ. ಓಕೆ, ಸೊ ಪೀಕ್ ವ್ಯಾಲ್ಯೂ ಅಂದರೆ ಇಸ್ ನಥಿಂಗ್ ಬಟ್ ಪೀಕ್ ಮೀನ್ಸ್ ಮ್ಯಾಕ್ಸಿಮಮ್ ಅಂದ್ರೆ ಆಂಪ್ಲಿಟ್ಯೂಡ್ ಅಂತೀವಿ. ಅನದರ್ ನೇಮ್ ಫಾರ್ ಪೀಕ್ ವ್ಯಾಲ್ಯೂ ಇಸ್ ಆಂಪ್ಲಿಟ್ಯೂಡ್. ಸೊ RMS ವ್ಯಾಲ್ಯೂಗೆ ಏನಾಗುತ್ತೆ ಅಂದರೆ ಒಂದು ಫಾರ್ಮುಲಾ ಇದೆ, RMS ವ್ಯಾಲ್ಯೂ ಈಕ್ವಲ್ ಟು ಆಂಪ್ಲಿಟ್ಯೂಡ್ ಡಿವೈಡ್ ಬೈ √2 ಆಗುತ್ತೆ. ಇದೊಂದು ಫಾರ್ಮುಲಾ. RMS ಇಸ್ ನಥಿಂಗ್ ಬಟ್ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ. ಸೊ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಅಂದರೆ ಒಂದು AC ಸಿಗ್ನಲ್ಲಿ ಎಫೆಕ್ಟಿವ್ ವ್ಯಾಲ್ಯೂನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ RMS ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಂಪ್ಲಿಟ್ಯೂಡ್ ಡಿವೈಡ್ ಬೈ √2 ಆಗುತ್ತೆ. ಓಕೆ, ದಿಸ್ ಆಂಪ್ಲಿಟ್ಯೂಡ್ ಏನಾಗುತ್ತೆ ಅಂದರೆ ಗೆಟ್ ಕ್ಯಾನ್ಸಲ್. ಈ √2 ಏನಾಗುತ್ತೆ ಅಂದರೆ ಮೇಲೆ ಬಂದರೆ √2 ಡಿವೈಡ್ ಬೈ 1 ಆಗುತ್ತೆ. ಓಕೆ, ಸೊ ಇದೇನಾಗುತ್ತೆ ಅಂದರೆ ಆಂಪ್ಲಿಟ್ಯೂಡ್ ಫ್ಯಾಕ್ಟರ್ ಆರ್ ಅದರ್ವೈಸ್ ಪೀಕ್ ಫ್ಯಾಕ್ಟರ್ ಅಂತೀವಿ. ಸೊ ಪೀಕ್ ಫ್ಯಾಕ್ಟರ್ ಮತ್ತು ಆಂಪ್ಲಿಟ್ಯೂಡ್ ಎರಡು ಏನಾಗುತ್ತೆ ಅಂದರೆ ಸೇಮ್ ವ್ಯಾಲ್ಯೂನು. ಓಕೆ, ಸೊ √2 ಡಿವೈಡ್ ಬೈ 1. ಸೊ ಸಮ್ ಕೇಸಸ್ನಲ್ಲಿ ಏನಾಗುತ್ತೆ ಅಂದರೆ ಆಪ್ಷನಲ್ಲಿ √2 ಕೊಟ್ಟರೆ √2 ಆನ್ಸರ್ ಮಾಡಿ, ಇಲ್ಲ ಅಂದರೆ ಈ √2ದು ವ್ಯಾಲ್ಯೂ ಏನಾಗುತ್ತೆ ಅಂದರೆ 1.414. ಓಕೆ, ಸೊ √2 ವ್ಯಾಲ್ಯೂ ಈಸ್ 1.414. ಸೊ ಕ್ವಶನಲ್ಲಿ ಕೇಳ್ಬೋದು ಆಂಪ್ಲಿಟ್ಯೂಡ್ ಫ್ಯಾಕ್ಟರ್ ಆರ್ ಪೀಕ್ ಫ್ಯಾಕ್ಟರ್ ಆಫ್ AC ಸೈನ್ ವೇವ್. ಆಪ್ಷನ್ ಎ 0, 1, 2 √2 ಕೊಡ್ಬೋದು, ಇಲ್ಲ ಅಂದರೆ 1.414 ಇರುತ್ತೆ ಆಪ್ಷನಲ್ಲಿ. ಸೊ ಈ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಸೊ √2 ಅಂದರೆ 1.414, √3 ಅಂದರೆ 1.732, ನೆಕ್ಸ್ಟ್ ಪೈ ಅಂದರೆ 3.14 ಆರ್ ಅದರ್ವೈಸ್ 22 ಡಿವೈಡ್ ಬೈ 7. ಓಕೆ, ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಮ್ಯಾಥ್ಸ್ನಲ್ಲಿ ನಾವು ಯೂಸ್ ಮಾಡ್ತೀವಿ. ಇದೆಲ್ಲ ಲೈಕ್ ಫ್ರೀ ಡಿಫೆನ್ಸ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಓಕೆ, ಸೊ ಆಂಪ್ಲಿಟ್ಯೂಡ್ ಫ್ಯಾಕ್ಟರ್ ಆರ್ ಪೀಕ್ ಫ್ಯಾಕ್ಟರ್ ಫಾರ್ ಸೈನ್ ವೇವ್ ಕೇಳಿದ್ರೆ 1.414 ಇರುತ್ತೆ, ಇಲ್ಲ ಅಂದರೆ ಆಪ್ಷನಲ್ಲಿ √2 ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇದು ಒಂದು ಸೈನ್ ವೇವ್. ಈ ಸೈನ್ ವೇವ್ನಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ ಆಕ್ಸಿಸ್ನಲ್ಲಿ, ಸೊ ಇದು 0, ಎಕ್ಸ್ ಆಕ್ಸಿಸ್ನಲ್ಲಿ ಏನಾಗುತ್ತೆ ಅಂದರೆ ಟೈಮ್, ವೈ ಆಕ್ಸಿಸ್ನಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಕರೆಂಟ್ನ ಅಪ್ಲೈ ಮಾಡಿದ್ವಿ, ಕರೆಂಟ್ ಸೋರ್ಸ್ ಕೊಟ್ಟಿದ್ವಿ, ಕರೆಂಟ್ನ ಮೆಷರ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಇದು ನೋಡಿ, ಒನ್ ಕಂಪ್ಲೀಟ್ ಸೈಕಲ್ ಅಂದರೆ ಕಾಂಬಿನೇಷನ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈಕಲ್. ಓಕೆ, ಸೊ ಪಾಸಿಟಿವ್ ಒಂದು ನೆಗೆಟಿವ್ ಎರಡು ಕಂಬೈನ್ ಮಾಡಿದ್ರೆ ಒಂದು ಸೈಕಲ್ ಅಂತೀವಿ. ನೆಕ್ಸ್ಟ್ ಇದರಲ್ಲಿ ಆಂಪ್ಲಿಟ್ಯೂಡ್ ಅಂದರೆ, ಸೊ ಆಂಪ್ಲಿಟ್ಯೂಡ್ ಈಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಈ ವೇವ್ ಫಾರ್ಮ್ನಲ್ಲಿ ಆ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇರೋದು ಎಲ್ಲಿ ನೋಡಬೇಕು. ಸೊ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಪಾಯಿಂಟ್ ಏನಾಗುತ್ತೆ ಅಂದರೆ ಈ ಪಾಯಿಂಟ್, ಇದನ್ನೇನಂತೀವಿ ಅಂದರೆ ಆಂಪ್ಲಿಟ್ಯೂಡ್ ಅಂತೀವಿ. ಸೊ ಆಂಪ್ಲಿಟ್ಯೂಡ್ ಈಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ನೆಕ್ಸ್ಟ್ ಇನ್ಸ್ಟಂಟ್ಯಾನಿಯಸ್ ವ್ಯಾಲ್ಯೂಸ್ ಅಂದರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಆಕ್ಸಿಸ್ನಲ್ಲಿ 0, ಇದರದ್ದು ಏನಾಗುತ್ತೆ ಅಂದರೆ ಒಂದು 5 ಸೆಕೆಂಡ್ಸ್, 10 ಸೆಕೆಂಡ್ಸ್, 15, 20 ಇದೆ. ನನಗೂ 1 ಸೆಕೆಂಡ್ಸ್ನಲ್ಲಿ ವ್ಯಾಲ್ಯೂನ ಮೆಷರ್ ಮಾಡಬೇಕು, ಇಲ್ಲ 3 ಸೆಕೆಂಡ್ಸ್ನಲ್ಲಿ ವ್ಯಾಲ್ಯೂನ ಮೆಷರ್ ಮಾಡಬೇಕಂದ್ರೆ ಆ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ಸ್ನಲ್ಲಿ ಯಾವ ವ್ಯಾಲ್ಯೂ ಇದೆಯೋ ಅದನ್ನು ಇನ್ಸ್ಟಂಟ್ಯಾನಿಯಸ್ ವ್ಯಾಲ್ಯೂಸ್ ಅಂತೀವಿ. ಸೊ ಇನ್ಸ್ಟಂಟ್ಯಾನಿಯಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಎ ವ್ಯಾಲ್ಯೂ ಇನ್ ಎ ಪರ್ಟಿಕ್ಯುಲರ್ ಇನ್ಸ್ಟೆಂಟ್. ಫಾರ್ ಎಕ್ಸಾಂಪಲ್ ಒಂದು 15 ಮಿನಿಟ್ಸ್ನಲ್ಲಿ ಇಲ್ಲ 15 ಸೆಕೆಂಡ್ಸ್ನಲ್ಲಿ ಏನಾಗುತ್ತೆ ಅಂದರೆ ನಾನು ಮೆಷರ್ ಮಾಡಬೇಕು, ಇಲ್ಲ 7 ಸೆಕೆಂಡ್ಸ್ನಲ್ಲಿ ಆ ವ್ಯಾಲ್ಯೂನ ಮೆಷರ್ ಮಾಡಬೇಕಂದ್ರೆ ಅದು ಇನ್ಸ್ಟಂಟ್ಯಾನಿಯಸ್ ವ್ಯಾಲ್ಯೂ ಅಂತೀವಿ. ಓಕೆ, ಆಂಪ್ಲಿಟ್ಯೂಡ್ ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಸೈಕಲ್ ಈಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಫ್ ಸೈಕಲ್, ಇದೆರಡು ಕಂಬೈನ್ ಮಾಡಿದ್ರೆ ಒಂದು ಸೈಕಲ್ ಅಂತೀವಿ. ಸೊ ಇಲ್ಲಿ ಟೈಮ್ ಪೀರಿಯಡ್ ಒಂದಿರುತ್ತೆ. ಟೈಮ್ ಪೀರಿಯಡ್ ಈಸ್ ನಥಿಂಗ್ ಬಟ್ ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸೈಕಲ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡಿದೆಯೋ ಅದನ್ನು ಟೈಮ್ ಪೀರಿಯಡ್ ಅಂತೀವಿ. ಓಕೆ, ಅದು 1 by 1 ನೋಡೋಣ. ನೆಕ್ಸ್ಟ್ ಆಂಪ್ಲಿಟ್ಯೂಡ್. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಆಂಪ್ಲಿಟ್ಯೂಡ್ ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಒಂದು ವೇವ್ ಫಾರ್ಮ್ನಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆಯೋ ಅದನ್ನು ಆಂಪ್ಲಿಟ್ಯೂಡ್ ಅಂತೀವಿ.
The amplitude of a waveform refers to the maximum value of that alternating quantity either in the positive directions or negative directions. ಒಂದು waveform ನಲ್ಲಿ listen, ಇದು ಒಂದು ಸೈನ್ ವೇವ್, AC ಸೈನ್ ವೇವ್ waveform ನಲ್ಲಿ. ಸೊ ಸೇಮ್ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಓಕೆ, ಇದು ಟೈಮ್. ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಕೊಟ್ಟರೆ ಕರೆಂಟ್, ಇಲ್ಲ ವೋಲ್ಟೇಜ್ ಕೊಟ್ಟರೆ ವೋಲ್ಟೇಜ್. ಇದು 0. ಇಲ್ಲಿ ಏನಾಗುತ್ತೆ ಅಂದರೆ 5 seconds, 10, 15, 20. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ 2, 4, 6 ಇದೆ, -2, -4, -6 ಇದೆ. ಸೊ ಇದೇನಾಗುತ್ತೆ ಅಂದರೆ ಸೈನ್ ವೇವ್ ಅಂತೀವಿ ಇದು. ಓಕೆ, ಸೊ ಇಲ್ಲಿ ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಮೆಷರ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಸೊ ಇಲ್ಲಿ ಎಲ್ಲಿ ಮ್ಯಾಕ್ಸಿಮಮ್ ಆಗಿದೆಯೋ ಅದನ್ನೇನಾಗುತ್ತೆ ಅಂದರೆ ಆಂಪ್ಲಿಟ್ಯೂಡ್ ಅಂತೀವಿ. ದ ಆಂಪ್ಲಿಟ್ಯೂಡ್ ಇಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಅಲ್ಟರ್ನೇಟಿಂಗ್ ಕ್ವಾಂಟಿಟಿ either in positive or negative cycle. ಓಕೆ, either that may be ಪಾಸಿಟಿವ್ ಇರುತ್ತೆ ಇಲ್ಲಾಂದರೆ ನೆಗೆಟಿವ್ ಇರುತ್ತೆ. ಸೊ ಪಾಸಿಟಿವ್ ಸೈಕಲ್ ಅಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ನೋಡಿದ್ರೆ 6 ವೋಲ್ಟೇಜ್ ಇರುತ್ತೆ. ಓಕೆ, ಯಾಕೆಂದರೆ ಇಲ್ಲಿ ನಾನು ವೋಲ್ಟೇಜ್ ಸೋರ್ಸ್ ಕೊಟ್ಟಿದ್ದೀನಿ 6 ವೋಲ್ಟೇಜ್. ಸೊ ಪಾಸಿಟಿವ್ ಸೈಕಲ್ನಲ್ಲಿ 6 ವೋಲ್ಟೇಜ್ ಇರುತ್ತೆ, ನೆಗೆಟಿವ್ ಸೈಕಲ್ನಲ್ಲಿ ಏನಾಗುತ್ತೆ ಅಂದರೆ -6 ವೋಲ್ಟೇಜ್ ಇರುತ್ತೆ. ಸೊ ಇದರಲ್ಲಿ ಆಂಪ್ಲಿಟ್ಯೂಡ್ ಕೇಳಿದ್ರೆ +or-6 ವೋಲ್ಟೇಜ್. ಓಕೆ, ಸೊ ಪ್ಲಸ್ ಆರ್ either ಪ್ಲಸ್ ಆರ್ ನೆಗೆಟಿವ್. ಸರಿನಾ? ಪಾಸಿಟಿವ್ ಸೈಕಲ್ ಕೇಳಿದ್ರೆ +6 ವೋಲ್ಟೇಜ್ ಇರುತ್ತೆ, ನೆಗೆಟಿವ್ ಸೈಕಲ್ ಕೇಳಿದ್ರೆ -6 ವೋಲ್ಟೇಜ್ ಇರುತ್ತೆ. ಓಕೆ, ಇದು ಆಂಪ್ಲಿಟ್ಯೂಡ್ ವ್ಯಾಲ್ಯೂ. ಸೊ ಆಂಪ್ಲಿಟ್ಯೂಡ್ ಈಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಅನದರ್ ನೇಮ್ ಫಾರ್ ಆಂಪ್ಲಿಟ್ಯೂಡ್ ಕೇಳಿದ್ರೆ ಪೀಕ್ ವ್ಯಾಲ್ಯೂ ಅಂತಾರೆ. ಪೀಕ್ ಅಂದರೆ ಮ್ಯಾಕ್ಸಿಮಮ್. ಓಕೆ, ದ ಆಂಪ್ಲಿಟ್ಯೂಡ್ ಆಫ್ ಎ ವೇವ್ ಫಾರ್ಮ್ refers to the maximum value of alternating quantity either in positive or negative directions. ಅದು ಪಾಸಿಟಿವ್ ಡೈರೆಕ್ಷನಲ್ಲಿ ಇರ್ಬೋದು ಇಲ್ಲಾಂದರೆ ನೆಗೆಟಿವ್ನಲ್ಲಿ ಇರ್ಬೋದು. ಓಕೆ, ಇಟ್ ಅಕರ್ಸ್ ಟ್ವೈಸ್ ಅಂದರೆ 2 times ಕಣ. ಸರಿನಾ? ಒಂದು ಈಚ್ ಸೈಕಲಲ್ಲಿ ಏನಾಗುತ್ತೆ ಅಂದರೆ ಆಂಪ್ಲಿಟ್ಯೂಡ್ ಏನಾಗುತ್ತೆ ಅಂದರೆ 2 times ಬರುತ್ತೆ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಇ ಎಮ್ ಅಂದರೆ ದಟ್ ಈಸ್ ಇ ಅಂದರೆ ಇಲ್ಲಿ ವೋಲ್ಟೇಜ್ ಮೆಷರ್ ಮಾಡ್ತೀವಿ. ಓಕೆ, ಸೊ ವೋಲ್ಟೇಜ್ ಇ.ಎಮ್ ಕೊಡ್ಬೋದು ಇಲ್ಲಾಂದರೆ ವಿ.ಎಮ್ ಕೊಡ್ಬೋದು. ಎಮ್ ಅಂದರೆ ಮ್ಯಾಕ್ಸಿಮಮ್, ಇ ಅಂದರೆ ಇಲ್ಲಿ ವೋಲ್ಟೇಜ್, ಮ್ಯಾಕ್ಸಿಮಮ್ ವೋಲ್ಟೇಜ್. ಆರ್ ಐ.ಎಮ್ ಅಂತೀವಿ. ಐ.ಎಮ್ ಈಸ್ ನಥಿಂಗ್, ಐ ಅಂದರೆ ಕರೆಂಟ್, ಎಮ್ ಅಂದರೆ ಮ್ಯಾಕ್ಸಿಮಮ್. ಓಕೆ, ಆ್ಯಂಡ್ ಇಟ್ ಈಸ್ ಮೆಷರ್ಡ್ ಇನ್ either ವೋಲ್ಟ್ ಆರ್ ಆಂಪಿಯರ್. ನಾನು ವೋಲ್ಟೇಜ್ ಸೋರ್ಸ್ ಕೊಟ್ಟರೆ ವೋಲ್ಟಲ್ಲಿ ಮೆಷರ್ ಮಾಡ್ತೀವಿ, ಕರೆಂಟ್ ಸೋರ್ಸ್ ಕೊಟ್ಟರೆ ಆಂಪಿಯರಲ್ಲಿ ಮೆಷರ್ ಮಾಡ್ತೀವಿ. ಓಕೆ, ಸೊ ಇದು ಆಂಪ್ಲಿಟ್ಯೂಡ್. ಸೊ ನೆಕ್ಸ್ಟ್ ಈ ಡಯಾಗ್ರಾಮ್ ನೋಡಿ. ಸೊ ಸೇಮ್ 0. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಒಂದು ಕಂಪ್ಲೀಟ್ ಸೈಕಲ್. ಸೊ ಇದನ್ನೇನಂತೀವಿ ಅಂದರೆ ಒಂದು ಕಂಪ್ಲೀಟ್ ಸೈಕಲ್. ಇದು ಪಾಸಿಟಿವ್, ಇದು ನೆಗೆಟಿವ್. ಸೊ ಇದರಲ್ಲಿ ಆಂಪ್ಲಿಟ್ಯೂಡ್ ನೋಡಿದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆಯಾ ಅದನ್ನೇ ಆಂಪ್ಲಿಟ್ಯೂಡ್ ಅಂತೀವಿ. ದ ಆಂಪ್ಲಿಟ್ಯೂಡ್ ಒಂದು ಕಂಪ್ಲೀಟ್ ಸೈಕಲಲ್ಲಿ ಏನಾಗುತ್ತೆ ಅಂದರೆ 2 times ಬರುತ್ತೆ. ಇಲ್ಲಿ 1 time, ಇಲ್ಲಿ 1 time. ಓಕೆ, ಸೊ 2 times ಏನಾಗುತ್ತೆ ಅಂದರೆ ಅಕರ್ಸ್ ಆಗುತ್ತೆ either in positive or negative. ಓಕೆ, ಇದು ಆಂಪ್ಲಿಟ್ಯೂಡ್. ನೆಕ್ಸ್ಟ್ ನೋಡಿ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ನಾವು ಹೆಂಗೆ ಡಿನೋಟ್ ಮಾಡ್ತೀವಿ ಅಂದರೆ ಎಫ್ ಅಂತ ಡಿನೋಟ್ ಮಾಡ್ತೀವಿ. ದ ನಂಬರ್ ಆಫ್ ಸೈಕಲ್ಸ್ ಕಂಪ್ಲೀಟೆಡ್ ಬೈ ಆನ್ ಅಲ್ಟರ್ನೇಟಿಂಗ್ ಕ್ವಾಂಟಿಟಿ ಇನ್ 1 second. ಓಕೆ, ಒಂದು 1 secondಲ್ಲಿ ಎಷ್ಟು ನಂಬರ್ ಆಫ್ ಸೈಕಲ್ಸ್ನ ಕಂಪ್ಲೀಟ್ ಮಾಡ್ತೀವಿ ಅದನ್ನೇನಂದ್ರೆ ಫ್ರೀಕ್ವೆನ್ಸಿ ಅಂತೀವಿ. ಇನ್ ಸಿಂಪಲಾಗಿ ಹೇಳ್ಬೇಕಂದ್ರೆ ಫ್ರೀಕ್ವೆನ್ಸಿ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್, ಆರ್ ಅದರ್ವೈಸ್ ನಂಬರ್ ಆಫ್ ವೈಬ್ರೇಷನ್ಸ್ ಪರ್ ಸೆಕೆಂಡ್, ಆರ್ ಅದರ್ವೈಸ್ ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್ ಅಂತೀವಿ. ಓಕೆ, ಇದು ಫ್ರೀಕ್ವೆನ್ಸಿ ಅಂತೀವಿ. ಇಟ್ ಈಸ್ ಮೆಷರ್ಡ್ ಇನ್ ಹರ್ಟ್ಸ್. ಇದು ಹೆಂಗೆ ಮೆಷರ್ ಮಾಡ್ತಾರೆ ಅಂದರೆ ಹರ್ಟ್ಸ್. ಸೊ SI ಯೂನಿಟ್ ಆಫ್ ಫ್ರೀಕ್ವೆನ್ಸಿನ ಕೇಳ್ಬೋದು. ದಟ್ ಮೇ ಬಿ ಹರ್ಟ್ಸ್. ಅದರದ್ದು ರೇಂಜಸ್ ನೋಡಿದ್ರೆ ಕಿಲೋ ಹರ್ಟ್ಸ್, ಮೆಗಾ ಹರ್ಟ್ಸ್, ಗಿಗಾ ಹರ್ಟ್ಸ್, ಟೆರಾ ಹೆರ್ಟ್ಸ್ ಆ ರೇಂಜಲ್ಲಿ ಇರುತ್ತೆ. ಓಕೆ, ಸೊ ಫ್ರೀಕ್ವೆನ್ಸಿ ಈಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಸೈಕಲ್ಸ್ ಕಂಪ್ಲೀಟೆಡ್ ಪರ್ ಸೆಕೆಂಡ್ ಆರ್ 1 second. 1 secondಲ್ಲಿ ಎಷ್ಟು ಸೈಕಲ್ಸ್ ಕಂಪ್ಲೀಟ್ ಆಗಿದೆಯೋ ಅದನ್ನೇನಂದ್ರೆ ಫ್ರೀಕ್ವೆನ್ಸಿ ಅಂತೀವಿ. SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ ಈಸ್ ಹರ್ಟ್ಸ್. ಓಕೆ, ನೆಕ್ಸ್ಟ್ ದ ಫ್ರೀಕ್ವೆನ್ಸಿ ಆಫ್ AC ವೋಲ್ಟೇಜ್ ಜನರೇಟೆಡ್ ಇನ್ ಇಂಡಿಯಾ ಅಂತ ಕೇಳಿದ್ರೆ ದಟ್ ಈಸ್ 50 hertz. ಸೊ ಫ್ರೀಕ್ವೆನ್ಸಿ ಆಫ್ AC ಸೈನ್ ವೇವ್ ಇನ್ ಇಂಡಿಯಾ ಅಂತ ಕೇಳಿದ್ರೆ 50 hertz. ಫಾರ್ ಅದರ್ ಕಂಟ್ರೀಸ್ ಅಂದರೆ 60 hertz ಆಗುತ್ತೆ. ಓಕೆ, ನೆಕ್ಸ್ಟ್ ಫ್ರೀಕ್ವೆನ್ಸಿಗೆ ಒಂದು ಫಾರ್ಮುಲಾ ಇದೆ, ದಟ್ ಈಸ್ 1 divided by ಪೀರಿಯಾಡಿಕ್ ಟೈಮ್. ಅಂದರೆ ಫ್ರೀಕ್ವೆನ್ಸಿ ಈಸ್ ನಥಿಂಗ್ ಬಟ್ ಇನ್ವರ್ಸ್ ಟು ಈಚ್ ಅದರ್. ಫ್ರೀಕ್ವೆನ್ಸಿ ಮತ್ತು ಟೈಮ್ ಪೀರಿಯಡ್ ಎರಡು ಏನಾಗುತ್ತೆ ಅಂದರೆ ಇನ್ವರ್ಸ್ ಟು ಈಚ್ ಅದರ್. ಸೊ ಬೇಸ್ಡ್ ಆನ್ ಫ್ರೀಕ್ವೆನ್ಸಿ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಓಕೆ, ಸೊ ಫ್ರೀಕ್ವೆನ್ಸಿಗೆ ಫಾರ್ಮುಲಾ ಏನಂದರೆ F = 1/T. ಓಕೆ, ಸೊ ಇದರಲ್ಲಿ ಹೆಂಗೆ ಯಾವ ಥರ ಪ್ರಾಬ್ಲಮ್ಸ್ ಕೇಳ್ಬೋದು ಅಂದರೆ ಈಗ ಫ್ರೀಕ್ವೆನ್ಸಿ ವ್ಯಾಲ್ಯೂನ ನೀವು ಕಾಲ್ಕುಲೇಟ್ ಮಾಡಬೇಕು. ಅಲ್ಲಿ ಏನಾಗುತ್ತೆ ಅಂದರೆ ಟೈಮ್ ಪೀರಿಯಡ್ ಕೊಟ್ಟಿರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು, F = 1/T. ನೆಕ್ಸ್ಟ್ ಸಮ್ ಕೇಸಸ್ನಲ್ಲಿ ಏನಾಗುತ್ತೆ ಅಂದರೆ ಟೈಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಫ್ರೀಕ್ವೆನ್ಸಿ ಕೊಟ್ಟರೆ T = 1/F.
ಸೊ ಟೈಮ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡ್ತೀವಿ. ಓಕೆ, ಸೊ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ ಏನಾಗುತ್ತೆ ಅಂದರೆ ಒಂದು ನ್ಯೂಮರಿಕಲ್ ಕ್ವೆಶನ್ಸ್ ಕೇಳ್ಬೋದು. ಓಕೆ, ನೆಕ್ಸ್ಟ್ ಟೈಮ್ ಪೀರಿಯಡ್. ದ ಟೈಮ್ ಪೀರಿಯಡ್ ಆಫ್ ವೇವ್ ಫಾರ್ಮ್, ದಟ್ ಈಸ್ AC ವೇವ್ ಫಾರ್ಮ್, is the amount of time taken by the alternating quantity to complete one cycle. Okay, so one cycle complete ಮಾಡೋಕ್ಕೆ ಎಷ್ಟು ಟೈಮ್ ಆಯಿತೋ ಅದನ್ನು ಟೈಮ್ ಪೀರಿಯಡ್ ಅಂತೀವಿ. ಸೊ ಫಸ್ಟ್ ಯು ಶುಡ್ ನೋ ಒನ್ ಸೈಕಲ್. ಸೊ ಒನ್ ಸೈಕಲ್ ಅಂದರೆ ಏನಪ್ಪ? ಸಿಲಿಸನ್, ಒನ್ ಸೈಕಲ್ ಈಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆಫ್ ಸೈಕಲ್. ಓಕೆ, ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಇದು ಎರಡು ಕಂಬೈನ್ ಮಾಡಿದ್ರೆ ಅದು ಒನ್ ಸೈಕಲ್ ಅಂತೀವಿ. ಓಕೆ, ಇದು 0. ಇಲ್ಲಿ ಏನಾಗುತ್ತೆ ಅಂದರೆ ಟೈಮ್, ಇಲ್ಲಿ ವೋಲ್ಟೇಜ್ ಕೊಟ್ಟಿದ್ದೀನಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದರದ್ದು ಟೈಮ್ ಪೀರಿಯಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ ಇದು 5 ಸೆಕೆಂಡ್ಸ್, ಇದು 10, 15, 20 ಸೆಕೆಂಡ್ಸ್ ಇಟ್ಕೊಳ್ಳಿ. ಸೊ ಇದರದ್ದು ಟೈಮ್, ಈ ವೇವ್ ಫಾರ್ಮ್ದು ಟೈಮ್ ಪೀರಿಯಡ್ ಕೇಳಿದ್ರೆ, ಸೊ ಫಾರ್ ಎಕ್ಸಾಂಪಲ್ ಇಸನ್ ಟೈಮ್ ಪೀರಿಯಡ್ ಅಂದರೆ ನಮಗೆ ಡೆಫಿನೇಷನ್ ಗೊತ್ತು, ಟು ಕಂಪ್ಲೀಟ್ ಒನ್ ಸೈಕಲ್. ಓಕೆ, ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸೈಕಲ್ ದಟ್ ಈಸ್ ಕಾಲ್ಡ್ ಟೈಮ್ ಪೀರಿಯಡ್. ಸೊ ಇದೇನಾಗುತ್ತೆ ಅಂದರೆ ಒಂದು ಸೈಕಲ್ ಅಂದರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡು ಕಂಬೈನ್ ಮಾಡಿದ್ರೆ ಅದು ಒಂದು ಸೈಕಲ್, ಇದು ಒಂದು ಸೈಕಲ್ ಅಂತೀವಿ. ಸೊ ಈ ಒಂದು ಸೈಕಲ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ಆಯ್ತಪ್ಪ? 20 ಸೆಕೆಂಡ್ಸ್ ಆಯಿತು. ಓಕೆ, ಸೊ ಅವರ್ T ಈಕ್ವಲ್ ಟು 20 ಸೆಕೆಂಡ್ಸ್. ಸೊ ಸಿಂಪಲ್. ಸೊ ಟೈಮ್ ಪೀರಿಯಡ್ ಈಸ್ ನಥಿಂಗ್ ಬಟ್ ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸೈಕಲ್. ಒಂದು ಸೈಕಲ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ಆಯಿತೋ ಅದನ್ನು ಟೈಮ್ ಪೀರಿಯಡ್ ಅಂತೀವಿ. ನೆಕ್ಸ್ಟ್ ಇದೇ ಇದರಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇದು 20 ಸೆಕೆಂಡ್ಸ್, ಇದು 40 ಸೆಕೆಂಡ್ಸ್ ಇಟ್ಕೊಳ್ಳಿ. ಸೊ ಇಲ್ಲಿ ಟೈಮ್ ಪೀರಿಯಡ್ ನೋಡಿದ್ರೆ 40 ಸೆಕೆಂಡ್ಸ್. ಓಕೆ, ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸರಿನಾ? ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಟೈಮ್ ಪೀರಿಯಡ್. ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಲೆಟರ್ Tನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಆ್ಯಂಡ್ ಇಟ್ ಈಸ್ ಮೆಷರ್ಡ್ ಇನ್ ಸೆಕೆಂಡ್ಸ್. ಓಕೆ, ಟೈಮ್ ನಾವು ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ಸೆಕೆಂಡ್ಸ್. ಫಾರ್ ಎಕ್ಸಾಂಪಲ್ 10 ಸೆಕೆಂಡ್ಸ್, 10 ಮಿಲಿ ಸೆಕೆಂಡ್ಸ್, ನೆಕ್ಸ್ಟ್ 100 ಮೈಕ್ರೋ ಸೆಕೆಂಡ್ಸ್, ನೇನೋ ಸೆಕೆಂಡ್ಸ್, ಆ ಥರ ರೇಂಜಲ್ಲಿ ಕೊಡ್ತೀವಿ. ಓಕೆ, ದ ಟೈಮ್ ಪೀರಿಯಡ್ ಈಸ್ ಆಲ್ಸೋ ಡಿಫೈನ್ ಆ್ಯಸ್ ರೆಸಿಪ್ರೋಕಲ್ ಆಫ್ ಫ್ರೀಕ್ವೆನ್ಸಿ. ಸೊ ರೆಸಿಪ್ರೋಕಲ್ ಆಫ್ ಫ್ರೀಕ್ವೆನ್ಸಿ ಅಂದರೆ ಫಾರ್ಮುಲಾ ಇದೆ ನೋಡಿ, T ಈಕ್ವಲ್ ಟು 1/f. ಓಕೆ, ಸೊ ರೆಸಿಪ್ರೋಕಲ್ ಆಫ್ ಫ್ರೀಕ್ವೆನ್ಸಿ ಕೇಳಿದ್ರೆ ಅದು ಟೈಮ್ ಪೀರಿಯಡ್, ರೆಸಿಪ್ರೋಕಲ್ ಆಫ್ ಟೈಮ್ ಪೀರಿಯಡ್ ಕೇಳಿದ್ರೆ ಅದು ಫ್ರೀಕ್ವೆನ್ಸಿನ ಆಗುತ್ತೆ. ಓಕೆ, T ಈಕ್ವಲ್ ಟು 1/f, ಸರಿನಾ? ಸೊ ನೆಕ್ಸ್ಟ್ ಇದರದ್ದು ಫಾರ್ಮುಲಾ ನೋಡಿ, ಸೊ T ಈಕ್ವಲ್ ಟು 1/f. ನೆಕ್ಸ್ಟ್ ಸೈಕಲ್. ಸೊ ಇದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಲಿಸನ್, ಟೈಮ್ ಪೀರಿಯಡ್, ನೆಕ್ಸ್ಟ್ ಈಗ ಏನಾಗುತ್ತೆ ಅಂದರೆ ಫ್ರೀಕ್ವೆನ್ಸಿ ಕೊಡ್ತಾರೆ, ಫ್ರೀಕ್ವೆನ್ಸಿ, ಇನ್ನೊಂದು ಏನಾಗುತ್ತೆ ಅಂದರೆ ಟೈಮ್ ಪೀರಿಯಡ್. ಇದರಲ್ಲಿ ನ್ಯೂಮರಿಕಲ್ಸ್ ಯಾವ ಥರ ಕೇಳ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಫ್ರೀಕ್ವೆನ್ಸಿ F ಈಕ್ವಲ್ ಟು 1 kHz ಕೊಡ್ತಾರೆ. ವಾಟ್ ಈಸ್ ದ ಟೈಮ್ ಪೀರಿಯಡ್? ಸೊ ಫೈಂಡ್ ಔಟ್ ದ ಟೈಮ್ ಪೀರಿಯಡ್ ಕೇಳ್ಬೋದು. ಸೊ ಸಿಂಪಲ್ ಫಾರ್ಮುಲಾ, ಸೊ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ನಾವು ಟೈಮ್ ಪೀರಿಯಡ್ನ ಮೆಷರ್ ಮಾಡಬೇಕು. ವಿ ನೋ ದ ಫಾರ್ಮುಲಾ, T ಈಕ್ವಲ್ ಟು 1/f. ಓಕೆ, 1 ಡಿವೈಡ್ ಬೈ ಫ್ರೀಕ್ವೆನ್ಸಿ ವ್ಯಾಲ್ಯೂ ಇಸ್ ಗಿವನ್ನ 1 kHz. 1 ಕಿಲೋ ಅಂದರೆ 10⁻³ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು ರೆಸಿಪ್ರೋಕಲ್ ಆಗುತ್ತೆ. ಸೊ 1 × 10⁻³ ಆಗುತ್ತೆ. ರೆಸಿಪ್ರೋಕಲ್ ಆದರೆ ಸೊ ಪಾಸಿಟಿವ್ ಇದ್ದರೆ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ಇದ್ದರೆ ಪಾಸಿಟಿವ್, ಸೈನ್ ಚೇಂಜಸ್ ಆಗುತ್ತೆ. ಸೊ 1 × 10⁻³ ಆಗುತ್ತೆ. ಸೊ 1 × 10⁻³ ವಿ ಕ್ಯಾನ್ ಸೇ ಮಿಲ್ಲಿ. ಓಕೆ, ಸೊ ಟೈಮ್ ನಾವು ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ಸೆಕೆಂಡ್ಸ್ನಲ್ಲಿ, T ಈಕ್ವಲ್ ಟು 1 ಮಿಲಿ ಸೆಕೆಂಡ್ಸ್. ಸೊ ಈ ಥರ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಫ್ರೀಕ್ವೆನ್ಸಿ ಕೊಟ್ಟು ಟೈಮ್ ಪೀರಿಯಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಈ ಫಾರ್ಮುಲಾ. ಸೊ F ಈಕ್ವಲ್ ಟು 1 kHz, ಟೈಮ್ ಪೀರಿಯಡ್ ಫೈಂಡ್ ಔಟ್ ಮಾಡಿ ಕೇಳ್ತಾರೆ. ಸೊ ವಿ ನೋ ದ ಫಾರ್ಮುಲಾ, T ಈಕ್ವಲ್ ಟು 1/f, 1 ಡಿವೈಡ್ ಬೈ 1 × 10⁻³. ಸೊ 1/1 ಏನಾಗುತ್ತೆ, 1 ಆಗುತ್ತೆ. 10⁻³ ಏನಾಗುತ್ತೆ ಅಂದರೆ ರೆಸಿಪ್ರೋಕಲ್ ಆದರೆ ಇಲ್ಲಿ ಸೈನ್ ಏನಾಗುತ್ತೆ, ಚೇಂಜ್ ಆಗುತ್ತೆ, 10⁻³ ಆಗುತ್ತೆ. ಸೊ 10⁻³ ವಿ ಕ್ಯಾನ್ ಸೇ ಮಿಲ್ಲಿ. ಸೊ ಟೈಮ್ ನಾವು ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡ್ತೀವಿ. ಓಕೆ, T ಈಕ್ವಲ್ ಟು 1 ಮಿಲಿ ಸೆಕೆಂಡ್ಸ್. ನೆಕ್ಸ್ಟ್ ಈಗ ಟೈಮ್ ಪೀರಿಯಡ್ ಕೊಡ್ತಾರೆ, T ಈಕ್ವಲ್ ಟು 1 ಮೈಕ್ರೋ ಸೆಕೆಂಡ್ಸ್. ಓಕೆ, 1 ಮೈಕ್ರೋ ಸೆಕೆಂಡ್ಸ್. ಮೈಕ್ರೋ ಅಂದರೆ ಏನನ್ನು ಗೊತ್ತಿರಬೇಕು, ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಇದೆಲ್ಲ. ಸೊ ಮೈಕ್ರೋ ಅಂದರೆ ನಿಮ್ಗೆ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಈ ಸಮ್ ಮಾಡೋಕ್ಕಾಗಲ್ಲ, ಈ ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫ್ರೀಕ್ವೆನ್ಸಿ ಫಾರ್ಮುಲಾ ಏನೋ 1 ಡಿವೈಡ್ ಬೈ T ಆಗುತ್ತೆ. ಸೊ 1 ಡಿವೈಡ್ ಬೈ ಟೈಮ್ ಪೀರಿಯಡ್ ಏನೋ 1 ಮೈಕ್ರೋ ಸೆಕೆಂಡ್ಸ್. ಮೈಕ್ರೋ ಅಂದರೆ 10⁻⁻6 ಆಗುತ್ತೆ, -6 ಆಗುತ್ತೆ. ಸೊ ಇದು ರೆಸಿಪ್ರೋಕಲ್ 1/1 1 ಆಗುತ್ತೆ. 10⁻⁻6 ಮೇಲೆ ಹೋದರೆ 10⁻+6 ಆಗುತ್ತೆ. ಓಕೆ, ಇಲ್ಲಿ ಮೈನಸ್ ಇದ್ದರೆ ಪ್ಲಸ್, ಪ್ಲಸ್ ಇದ್ದರೆ ಮೈನಸ್. ಓಕೆ, ಸೈನ್ ಚೇಂಜಸ್ ಆಗುತ್ತೆ. ಸೊ ನಿಮಗೆ F ಈಕ್ವಲ್ ಟು 1 × 10⁻6 ಹರ್ಟ್ಸನ್ ಆಗುತ್ತೆ. ಸೊ 10⁻6 ವಿ ಕ್ಯಾನ್ ಸೇ ಮೆಗಾನ್ ಅನ್ಬೋದು, ಸರಿನಾ? ಸೊ 1 ಮೆಗಾ ಹರ್ಟ್ಸ್.
ಇದು ಫ್ರೀಕ್ವೆನ್ಸಿ. ಸೊ ಟೈಮ್ ಪೀರಿಯಡ್ 1 ಮೈಕ್ರೋಸೆಕೆಂಡ್ಸ್ ಕೊಟ್ಟರೆ 1 ಮೆಗಾಹರ್ಟ್ಸ್ ಆಗುತ್ತೆ. ಓಕೆ, ಸಿಂಪಲ್ ಕ್ವಶನ್ಸ್. ಓಕೆ, ಇದರ ಟೈಮ್ ಪೀರಿಯಡ್ ಕೊಟ್ಟು ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲ ಫ್ರೀಕ್ವೆನ್ಸಿ ಕೊಟ್ಟು ಏನಾಗುತ್ತೆ ಅಂದರೆ ಟೈಮ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಿ ನಂತರ. ಸೊ ಇದಕ್ಕೊಂದು ಶಾರ್ಟ್ಕಟ್ ಹೇಳ್ತೀನಿ ನೋಡಿ. ಈಗ ಫ್ರೀಕ್ವೆನ್ಸಿ, ಇಫ್ ಫ್ರೀಕ್ವೆನ್ಸಿ ಈಕ್ವಲ್ ಟು 1 ಕಿಲೋ ಹರ್ಟ್ಸ್ ಕೊಟ್ಟರೆ ಟೈಮ್ ಪೀರಿಯಡ್ ಏನಾಗುತ್ತಪ್ಪ 1 ಮಿಲಿ ಸೆಕೆಂಡ್ಸ್ ಆಗುತ್ತೆ. ಫ್ರೀಕ್ವೆನ್ಸಿ ಈಕ್ವಲ್ ಟು 1 ಮೆಗಾ ಹರ್ಟ್ಸ್ ಕೊಟ್ಟರೆ ಟೈಮ್ ಪೀರಿಯಡ್ ಏನಾಗುತ್ತೆ ಅಂದರೆ 1 ಮೈಕ್ರೋ ಸೆಕೆಂಡ್ಸ್ ಆಗುತ್ತೆ. ನೆಕ್ಸ್ಟ್ ಫ್ರೀಕ್ವೆನ್ಸಿ ಈಕ್ವಲ್ ಟು 1 ಗಿಗಾ ಹರ್ಟ್ಸ್ ಕೊಟ್ಟರೆ ಟೈಮ್ ಪೀರಿಯಡ್ ಏನಾಗುತ್ತೆ ಅಂದರೆ 1 ನೇನೋ ಸೆಕೆಂಡ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕಿಲೋ ಅಂದರೆ ಏನು 10⁻+3. ನೆಕ್ಸ್ಟ್ ಮೆಗಾ ಅಂದರೆ 10⁻+6. ನೆಕ್ಸ್ಟ್ ಗಿಗಾ 10⁻+9. ಓಕೆ, ನೆಕ್ಸ್ಟ್ ಇಲ್ಲಿ ಮಿಲ್ಲಿ ಅಂದರೆ 10⁻⁻3. ನೆಕ್ಸ್ಟ್ ಮೈಕ್ರೋ ಅಂದರೆ 10⁻⁻6. ನೆಕ್ಸ್ಟ್ ನೇನೋ ಅಂದರೆ 10⁻⁻9. ಈ ವ್ಯಾಲ್ಯೂ ಗೊತ್ತಿದ್ರೆ ಈ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂದರೆ ಸಾಲ್ವ್ ಮಾಡ್ಬೋದು. ಓಕೆ, ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ, ಫ್ರೀಕ್ವೆನ್ಸಿ ಕೊಟ್ಟು ಟೈಮ್ ಪೀರಿಯಡ್, ಇಲ್ಲ ಟೈಮ್ ಪೀರಿಯಡ್ ಕೊಟ್ಟು ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಇದು ಬರೆದಿಟ್ಕೊಳ್ಳೋದು ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಸೈಕಲ್. ಈಗ ಫ್ರೀಕ್ವೆನ್ಸಿ ಟೈಮ್ ಪೀರಿಯಡ್ ಆಯಿತು. ನೆಕ್ಸ್ಟ್ ಸೈಕಲ್. ಆಲ್ರೆಡಿ ಸೈಕಲ್ ಅಂದರೆ ನಾವು ನೋಡಿದ್ದೀವಿ. ಒನ್ ಸೆಟ್ ಅಂದರೆ ಒಂದು ಪಾಸಿಟಿವ್ ಒಂದಿರುತ್ತೆ, ಇನ್ನೊಂದು ನೆಗೆಟಿವ್ ಇರುತ್ತೆ. ಒನ್ ಸೆಟ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಅಲ್ಟರ್ನೇಟಿಂಗ್ ಕ್ವಾಂಟಿಟಿ ಇಸ್ ಕಾಲ್ಡ್ ಸೈಕಲ್ ಅಂತೀವಿ. ಸೊ ಒನ್ ಸೆಟ್ ಆಫ್ ಅಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಇದೆರಡು ಕಂಬೈನ್ ಮಾಡಿದ್ರೆ ಅದು ಒಂದು ಸೈಕಲ್. ಓಕೆ, ಅದು ಒಂದು ಸೈಕಲ್ ಆಯಿತು. ಸೊ ಇದೇನಾಗುತ್ತೆ ಅಂದರೆ ಒಂದು ಕಂಪ್ಲೀಟ್ ಸೈಕಲ್ ಅಂತೀವಿ. ಓಕೆ, ಇದು ಸೈಕಲ್. ನೆಕ್ಸ್ಟ್ ನೋಡಿ ಫೇಸ್. ಸೊ ಈಗೇನಾಗುತ್ತೆ ಅಂದರೆ ಒಂದೇ ಸೈನ್ ವೇವ್, ಒಂದೇ ವೇವ್ ಫಾರ್ಮ್ನಲ್ಲಿ ಏನಾಗುತ್ತೆ ಅಂದರೆ 4 ಕಾನ್ಸೆಪ್ಟ್, ಈ ಪೂರ್ತಿ ಕಾನ್ಸೆಪ್ಟ್ ಏನಾಗುತ್ತೆ ಅಂದರೆ ಕವರ್ ಆಗುತ್ತೆ. ಇದು ಒಂದು ಇಂಪಾರ್ಟೆಂಟ್, ಸರಿನಾ? ಸೊ ಇದು ಸೈನ್ ವೇವ್, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಇದು ಒಂದೇ ಕಾನ್ಸೆಪ್ಟಲ್ಲಿ ಪೂರ್ತಿ ಕಾನ್ಸೆಪ್ಟ್. ಓಕೆ, ಆಂಪ್ಲಿಟ್ಯೂಡ್ ಅಂದರೆ ಏನು, ಇದು ಸೈನ್ ವೇವ್. ನೆಕ್ಸ್ಟ್ ಆಂಪ್ಲಿಟ್ಯೂಡ್ ಅಂದರೆ ಏನು, ನೆಕ್ಸ್ಟ್ ಟೈಮ್ ಪೀರಿಯಡ್ ಅಂದರೆ ಏನು, ಫ್ರೀಕ್ವೆನ್ಸಿ ಅಂದರೆ ಏನು, ನೆಕ್ಸ್ಟ್ ಸೈಕಲ್ ಅಂದ್ರೆ ಏನು, ಇದು ಪೂರ್ತಿ ಕಾನ್ಸೆಪ್ಟ್ ಏನಾಗುತ್ತೆ ಅಂದರೆ ಇದು ಒಂದೇ ವೇವ್ ಫಾರ್ಮ್ನಲ್ಲಿ ಕವರ್ ಮಾಡೋಣ. ಓಕೆ, 0. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇದು 5 ಸೆಕೆಂಡ್ಸ್ ಇಟ್ಕೊಳ್ಳಿ, ಇದು 10 ಸೆಕೆಂಡ್ಸ್ ಅಂದರೆ ಇದು 2.5, ಇದು 7.5, ಲೈಕ್ ಇದು 12.5, ಈ ಥರ ಹೋಗ್ತಾನೆ ಇರುತ್ತೆ. ಸೊ ವೈ ಆಕ್ಸಿಸ್ನಲ್ಲಿ ಏನಾಗುತ್ತೆ ಅಂದರೆ ಐದರ್ ವೋಲ್ಟೇಜ್ ಆರ್ ಕರೆಂಟ್ ಕೊಡ್ಬೋದು. ಓಕೆ, ಸೊ ಇದರಲ್ಲಿ ಆಂಪ್ಲಿಟ್ಯೂಡ್ ಅಂದರೆ, ಸೊ ಆಂಪ್ಲಿಟ್ಯೂಡ್ ಇಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ -2, -4, -6. ಓಕೆ, ಸೊ ಆಂಪ್ಲಿಟ್ಯೂಡ್ ಅಂದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಆಂಪ್ಲಿಟ್ಯೂಡ್ ಕವರ್ ಆಯಿತಾ? ಸೊ ಆಂಪ್ಲಿಟ್ಯೂಡ್ ಇಸ್ ನಥಿಂಗ್ ಬಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ either in positive or negative directions. Okay, either ಪಾಸಿಟಿವ್ನಲ್ಲಿ ಇರುತ್ತೆ ಇಲ್ಲ ನೆಗೆಟಿವ್ನಲ್ಲಿ ಇರುತ್ತೆ. ಓಕೆ, ಇದು ಆಂಪ್ಲಿಟ್ಯೂಡ್. ನೆಕ್ಸ್ಟ್ ಒಂದು ಕಂಪ್ಲೀಟ್ ಸೈಕಲಲ್ಲಿ ದ ಆಂಪ್ಲಿಟ್ಯೂಡ್ ಅಕರ್ಸ್ ಟ್ವೈಸ್, 2 ಟೈಮ್ಸ್ ಬರುತ್ತೆ. ಒಂದು ಪಾಸಿಟಿವ್ ಟೈಮ್ನಲ್ಲಿ ಬರುತ್ತೆ, ಇನ್ನೊಂದು ನೆಗೆಟಿವ್ ಸೈಕಲ್ನಲ್ಲಿ ಬರುತ್ತೆ, ಸರಿನಾ? ನೆಕ್ಸ್ಟ್ ಟೈಮ್ ಪೀರಿಯಡ್ ಇಸ್ ನಥಿಂಗ್ ಬಟ್ ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸೈಕಲ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಟೈಮ್ ಆಯಿತೋ ಅದನ್ನು ಟೈಮ್ ಪೀರಿಯಡ್ ಅಂತೀವಿ. ದ ಟೈಮ್ ಪೀರಿಯಡ್ ಈಸ್ ನಥಿಂಗ್ ಬಟ್ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸೈಕಲ್. ಫಾರ್ ಎಕ್ಸಾಂಪಲ್ ಇದರಲ್ಲಿ ಟೈಮ್ ಪೀರಿಯಡ್ ಕೇಳಿದ್ರೆ ಏನಾಗುತ್ತೆ ಅಂದರೆ 10 ಸೆಕೆಂಡ್ಸ್, ಟಿ ಈಕ್ವಲ್ ಟು 10 ಸೆಕೆಂಡ್ಸ್ ಆಯಿತು. ನೆಕ್ಸ್ಟ್ ಫ್ರೀಕ್ವೆನ್ಸಿ ಕೇಳಿದ್ರೆ, ಫ್ರೀಕ್ವೆನ್ಸಿ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಸೈಕಲ್ಸ್ ಪರ್ ಸೆಕೆಂಡ್. ಓಕೆ, ಒಂದು ಸೆಕೆಂಡಲ್ಲಿ ಎಷ್ಟು ಸೈಕಲ್ಸ್ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಆಯಿತು, ಇಲ್ಲ ನಂಬರ್ ಆಫ್ ವೈಬ್ರೇಷನ್ಸ್ ಪರ್ ಸೆಕೆಂಡ್ ಅಂತೀವಿ, ಇಲ್ಲಾಂದರೆ ನಂಬರ್ ಆಫ್ ಆಸಿಲೇಷನ್ ಪರ್ ಸೆಕೆಂಡ್ ಅಂತೀವಿ. ಓಕೆ, ನೆಕ್ಸ್ಟ್ ಒಂದು ಸೈಕಲ್ ಅಂದರೆ ಕಾಂಬಿನೇಷನ್ ಆಫ್ ಆರ್ ಸೆಟ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಎರಡು ಕಂಬೈನ್ ಮಾಡಿದ್ರೆ ಅದು ಒಂದು ಸೈಕಲ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ F = 1/T. ಸೊ 1/10 ಸಿಂಪ್ಲಿಫೈ ಮಾಡಿದ್ರೆ 0.1 ಹರ್ಟ್ಸ್ನಾಗುತ್ತೆ. ಇದು ಫ್ರೀಕ್ವೆನ್ಸಿ. ಓಕೆ, ಸೊ ಒಂದೇ ವೇವ್ ಫಾರ್ಮ್ನಲ್ಲಿ ಆಂಪ್ಲಿಟ್ಯೂಡ್, ಟೈಮ್ ಪೀರಿಯಡ್, ಫ್ರೀಕ್ವೆನ್ಸಿ, ಸೈಕಲ್ ಇದು ಪೂರ್ತಿ ಏನಾಗುತ್ತೆ ಅಂದರೆ ಕವರ್ ಆಗುತ್ತೆ. ಇದು ಒಂದು ಮಾತ್ರ ಓದ್ಕೊಳ್ಳಿ ಸಾಕು, ಈ ಕಾನ್ಸೆಪ್ಟ್ ಕವರ್ ಆಗುತ್ತೆ. ನೆಕ್ಸ್ಟ್ ನೋಡಿ ಫೇಸ್. The phase involves the relationship between the position of two alternating quantity. So phase ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪೊಸಿಷನ್. ಫಾರ್ ಎಕ್ಸಾಂಪಲ್ ಒಂದು ವೇವ್ ಫಾರ್ಮ್ನಲ್ಲಿ ಒಂದು AC ಸೈನ್ ವೇವ್ನಲ್ಲಿ ಏನಾಗುತ್ತೆ ಅಂದರೆ 2 ವೇವ್ ಫಾರ್ಮ್ಸ್ ಇದೆ ಅನ್ಕೊಳ್ಳಿ. ಸೊ ಅದು ಎರಡು ಏನಾಗುತ್ತೆ ಅಂದರೆ ಎಷ್ಟು ಪೊಸಿಷನಲ್ಲಿ ಇದೆ, ಎಷ್ಟು ಡಿಫ್ರೆನ್ಸ್ನಲ್ಲಿ ಇದೆ ಅದನ್ನು ಮೆಷರ್ ಮಾಡಿದ್ರೆ ಅದು ಫೇಸ್ ಅಂತೀವಿ. ಓಕೆ, ದ ಫೇಸ್ ಇನ್ವಾಲ್ವ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಪೊಸಿಷನ್ ಆಫ್
ಟೂ ಅಲ್ಟರ್ನೇಟಿಂಗ್ ಕ್ವಾಂಟಿಟಿ ಇನ್ ಎ ಪಾಯಿಂಟ್ ಇನ್ ಎ ಪರ್ಟಿಕ್ಯುಲರ್ ಟೈಮ್. ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಟೂ ವೇವ್ ಫಾರ್ಮ್ಸ್ ಯಾವ ಡೈರೆಕ್ಷನಲ್ಲಿ ಇದೆ, ಎಷ್ಟು ಡಿಸ್ಟೆನ್ಸ್ನಲ್ಲಿ ಇದೆ, ಅದನ್ನು ಮೆಷರ್ ಮಾಡಿದ್ರೆ ಅದು ಫೇಸ್ ಅಂತೀವಿ. ಓಕೆ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಪೈ. ಸೊ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಪೈ ಅಂತ ಡಿನೋಟ್ ಮಾಡ್ತೀವಿ. ಆ್ಯಂಡ್ ಇಟ್ಸ್ ಯೂನಿಟ್ ಈಸ್ ಎನಿ ಆ್ಯಂಗ್ಯುಲರ್ ಯೂನಿಟ್. ಫಾರ್ ಆ್ಯಂಗಲ್ಸ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದರ ಡಿಗ್ರೀಸ್ನಲ್ಲಿ ಮೆಷರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 90 ಡಿಗ್ರಿ, 100 ಡಿಗ್ರಿ, 120 ಡಿಗ್ರಿ ಆರ್ ರೇಡಿಯನ್ಸ್. ರೇಡಿಯನ್ಸ್ ಅಂದರೆ π/2, 2π, 3π/2 ಆ ಥರ ಅದರಲ್ಲಿ ಮೆಷರ್ ಮಾಡ್ತೀವಿ. ದ ಫೇಸ್ ಕ್ಯಾನ್ ಬಿ ಮೆಷರ್ಡ್ ಇನ್ ಡಿಸ್ಟೆನ್ಸ್, ಟೈಮ್ ಆರ್ ಡಿಗ್ರೀಸ್. ಸೊ ಅದು ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ಡಿಸ್ಟೆನ್ಸ್ನಲ್ಲಿ ಮೆಷರ್ ಮಾಡ್ತೀವಿ, ಇನ್ನೊಂದು ಟೈಮ್ ಎಷ್ಟು ಟೈಮ್ನಲ್ಲಿದೆ, ಇನ್ನೊಂದು ಅದರದ್ದು ಡಿಗ್ರೀಸ್ನಲ್ಲಿ ಮೆಷರ್ ಮಾಡ್ತೀವಿ. ಓಕೆ, ದ ಫೇಸ್ ಈಸ್ ನಥಿಂಗ್ ಬಟ್ ಪೊಸಿಷನ್ ಆಫ್ ಟೂ ಅಲ್ಟರ್ನೇಟಿಂಗ್ ಕ್ವಾಂಟಿಟಿ ಇನ್ ಎ ಪರ್ಟಿಕ್ಯುಲರ್ ಟೈಮ್, ಅದು ಫೇಸ್ ಅಂತೀವಿ. ನೆಕ್ಸ್ಟ್, ಇಫ್ ದ ಪೀಕ್ ಅಂದರೆ ಮ್ಯಾಕ್ಸಿಮಮ್, ದ ಟೂ ಸಿಗ್ನಲ್ಸ್ ವಿತ್ ದ ಸೇಮ್ ಫ್ರೀಕ್ವೆನ್ಸಿ, exact alignment at the same time, they are said to be in phase. So ಇದು in phase ಅಂದ್ರೆ ಒಂದು ಕಾನ್ಸೆಪ್ಟ್, ಇನ್ನೊಂದು ಔಟ್ ಆಫ್ ಫೇಸ್ ಅಂದ್ರೆ ಒಂದು ಕಾನ್ಸೆಪ್ಟ್. ಓಕೆ, ಸೊ ಅದೊಂದು ಡೈಗ್ರಾಮ್ ನೋಡ್ತೀನಿ ಇದರಲ್ಲಿ ನೋಡಿ. ಸೊ ಲಿಸನ್, ಇನ್ ಫೇಸ್, ಔಟ್ ಆಫ್ ಫೇಸ್, ಕಂಪ್ಲೀಟ್ಲಿ ಔಟ್ ಆಫ್ ಫೇಸ್. ಓಕೆ, ಸೊ ಇನ್ ಫೇಸ್ ಅಂದರೆ ಏನಿಲ್ಲ, ಇಲ್ಲಿ ಟೂ ವೇವ್ ಫಾರ್ಮ್ಸ್ ಇರುತ್ತೆ. ದ ಟೂ ವೇವ್ ಫಾರ್ಮ್ಸ್ ಶುಡ್ ಬಿ ಇನ್ ಸೇಮ್ ಆಂಪ್ಲಿಟ್ಯೂಡ್, ಅಂದರೆ ಸೇಮ್ ಪೀಕ್ಸ್. ಮ್ಯಾಕ್ಸಿಮಮ್ ಏನಾಗುತ್ತೆ ಅಂದರೆ ಸೇಮ್ನಲ್ಲಿ ಇರುತ್ತೆ, ಇನ್ನೊಂದು ಸೇಮ್ ಫ್ರೀಕ್ವೆನ್ಸಿ, ಎಕ್ಸಾಕ್ಟ್ ಅಲೈನ್ಮೆಂಟ್ ನೋಡಿದ್ರೆ ಸೇಮ್ ಅಲೈನ್ಮೆಂಟಲ್ಲಿ ಇದ್ದರೆ ಅದು ಇನ್ ಫೇಸ್ ಅಂತೀವಿ. ನೆಕ್ಸ್ಟ್, ಟೂ ವೇವ್ ಫಾರ್ಮ್ಸ್ ಏನಾಗುತ್ತಂದರೆ ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಆಂಪ್ಲಿಟ್ಯೂಡ್, ಸೇಮ್ ಟೈಮ್, ಬಟ್ ಏನಾಗುತ್ತಂದ್ರೆ ಅಲೈನ್ಮೆಂಟ್ ಮಾತ್ರ ಡಿಫ್ರೆಂಟ್ ಇದ್ದರೆ ಅದೇನಾಗುತ್ತಂದ್ರೆ ಔಟ್ ಆಫ್ ಫೇಸ್ ಅಂತೀವಿ. ಓಕೆ, ಇನ್ ಫೇಸ್ಗೆ ಔಟ್ ಆಫ್ ಫೇಸ್ಗೆ ಡಿಫ್ರೆಂಟ್ ಏನಂದರೆ ಅಲೈನ್ಮೆಂಟ್ ಡಿಫ್ರೆಂಟ್ ಇದ್ದರೆ ಅದೇನಾಗುತ್ತೆ ಔಟ್ ಆಫ್ ಫೇಸ್ ಆಗುತ್ತೆ. ಅಲೈನ್ಮೆಂಟ್ ಸೇಮ್ ಇದ್ದರೆ ಅದು ಇನ್ ಫೇಸ್ ಅಂತೀವಿ. ನೆಕ್ಸ್ಟ್, ಕಂಪ್ಲೀಟ್ಲಿ ಔಟ್ ಆಫ್ ಫೇಸ್ ಅಂದರೆ, ಸೊ ಕಂಪ್ಲೀಟ್ಲಿ ಔಟ್ ಆಫ್ ಫೇಸ್ ಅಂದರೆ ಕಂಪ್ಲೀಟ್ಲಿ ಲೈಕ್ ಆಪೋಸಿಟ್. ಒಂದು ವೇವ್ ಫಾರ್ಮ್ ಏನಾಗುತ್ತೆ ಅಂದರೆ ಪಾಸಿಟಿವ್ನಲ್ಲಿ ಹೋಗುತ್ತೆ, ಅದಕ್ಕೆ ಆಪೋಸಿಟಲ್ಲಿ ಅನದರ್ ವೇವ್ ಫಾರ್ಮ್. ಸೊ ಪಾಸಿಟಿವ್, ನೆಗೆಟಿವ್ ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಇದ್ದರೆ ಏನಾಗುತ್ತೆ ಅದು ಕಂಪ್ಲೀಟ್ಲಿ ಔಟ್ ಆಫ್ ಫೇಸ್ ಅಂತೀವಿ. ಸೊ ಇನ್ ಫೇಸ್ ಈಸ್ ನಥಿಂಗ್ ಬಟ್, ಲಿಸನ್, ಇಫ್ ದ ಪೀಕ್ ಆಫ್ ಟೂ ಸಿಗ್ನಲ್ ವಿತ್ ದ ಸೇಮ್ ಫ್ರೀಕ್ವೆನ್ಸಿ, ಫಾರ್ ಎಕ್ಸಾಂಪಲ್ ಫ್ರೀಕ್ವೆನ್ಸಿ ಸೇಮ್ ಇದೆ, ಸೇಮ್ ಟೈಮ್, ಸೇಮ್ ಅಲೈನ್ಮೆಂಟ್, ಎಕ್ಸಾಕ್ಟ್ ಅಲೈನ್ಮೆಂಟ್ ಅದಿದ್ರೆ ಅದನ್ನ ಇನ್ ಫೇಸ್ ಅಂತೀವಿ. ಇಫ್ ದ ಪೀಕ್ಸ್ ಆಫ್ ಟೂ ಸಿಗ್ನಲ್ ವಿತ್ ದ ಸೇಮ್ ಫ್ರೀಕ್ವೆನ್ಸಿ ಬಟ್ ನಾಟ್ ಇನ್ ಎಕ್ಸಾಕ್ಟ್ ಅಲೈನ್ಮೆಂಟ್ ಏನಾಗುತ್ತೆ ಅಂದರೆ ಡಿಫ್ರೆಂಟಲ್ಲಿ ಇದ್ದರೆ, ಸೇಮ್ ಟೈಮ್ನಲ್ಲಿ ಇದ್ದರೆ ಅದನ್ನು ಔಟ್ ಆಫ್ ಫೇಸ್ ಅಂತೀವಿ. ಸೊ ಇನ್ ಫೇಸ್ಗೆ ಔಟ್ ಆಫ್ ಫೇಸ್ಗೆ ಡಿಫ್ರೆನ್ಸ್ ಏನಂದರೆ ಸೇಮ್ ಆಂಪ್ಲಿಟ್ಯೂಡ್, ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಟೈಮ್, ಅಲೈನ್ಮೆಂಟ್ ಸೇಮ್ ಇದ್ದರೆ ಅದೇನಾಗುತ್ತೆ ಇನ್ ಫೇಸ್, ಅಲೈನ್ಮೆಂಟ್ ಡಿಫ್ರೆಂಟ್ ಇದ್ದರೆ ಔಟ್ ಆಫ್ ಫೇಸ್ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಈ ಇಮೇಜ್ ನೋಡಿದ್ರೆ ಏನಾಗುತ್ತೆ ಅಂದರೆ ಒಂದು ಟೂ ವೇವ್ ಫಾರ್ಮ್ಸ್ ಏನಾಗುತ್ತೆ ರೆಪ್ರೆಸೆಂಟ್ ಮಾಡಿದ್ವಿ. ಇದೊಂದು ಸೈನ್ ವೇವ್ಸ್, ಇದೇನಾಗುತ್ತೆ ಅಂದರೆ ಒಂದು ಇಲ್ಲಿ ಸ್ಟಾರ್ಟ್ ಆಗುತ್ತೆ 0 ಡಿಗ್ರಿ, ನೆಕ್ಸ್ಟ್ 90 ಡಿಗ್ರಿ, 180 ಡಿಗ್ರಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದು ಸೈನ್ ವೇವ್. ಓಕೆ, ಸೊ ಇದೇನಾಗುತ್ತೆ ಅಂದರೆ ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್ನಲ್ಲಿ ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ 0, ಇದೇನಾಗುತ್ತೆ ಅಂದರೆ 90 ಡಿಗ್ರಿ, ಇದು 180, ನೆಕ್ಸ್ಟ್ ಏನಾಗುತ್ತೆ ಅಂದರೆ 270, ಇದು 360 ಡಿಗ್ರಿ. ಓಕೆ, ಒನ್ ಕಂಪ್ಲೀಟ್ ಸೈಕಲ್ ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್ ಕೇಳಿದ್ರೆ 360 ಡಿಗ್ರೀಸ್ನಲ್ಲಿ ಇರುತ್ತೆ. ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಕೇಳಿದ್ರೆ, ರೇಡಿಯನ್ಸ್ ಅಂದರೆ ಲೈಕ್ 0, ನೆಕ್ಸ್ಟ್ π/2, 3π/2, ನೆಕ್ಸ್ಟು 2π. ಓಕೆ, ಒನ್ ಕಂಪ್ಲೀಟ್ ಸೈಕಲ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಕೇಳಿದ್ರೆ 2π ಆಗುತ್ತೆ. ಸೊ ಪೈ ಅಂದರೆ ನಮ್ಗೆ ಏನಾಗುತ್ತೆ ಅಂದರೆ 180 ವ್ಯಾಲ್ಯೂ. ಸೊ 2 × 180 ಏನಾಗುತ್ತಪ್ಪ 360 ಡಿಗ್ರಿ ಆಗುತ್ತೆ. ಸೊ ಒಂದು ಕಂಪ್ಲೀಟ್ ಸೈಕಲ್ ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್ ಕೇಳಿದ್ರೆ 360 ಡಿಗ್ರಿ, ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಕೇಳಿದ್ರೆ ಇದೇನಂದ್ರೆ ಒಂದು ಆಂಗ್ಯುಲರ್ ಮೆಷರ್ಮೆಂಟ್. ಓಕೆ, ಸೊ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಕೇಳಿದ್ರೆ 2π, ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್ ಕೇಳಿದ್ರೆ 360 ಆಗುತ್ತೆ. ಈಗ ನೋಡಿ, ಇಲ್ಲಿ ಟೂ ವೇವ್ ಫಾರ್ಮ್ಸ್ ಇರುತ್ತೆ. 0, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅನದರ್ ಒಂದು ಏನಾಗುತ್ತೆ ಅಂದರೆ 90 ಡಿಗ್ರಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಇದೆರಡು ಏನಾಗುತ್ತೆ ಅಂದರೆ ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಟೈಮ್, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸೇಮ್ ಆಂಪ್ಲಿಟ್ಯೂಡ್. ಅದರ ಆಂಪ್ಲಿಟ್ಯೂಡ್ ನೋಡಿದ್ರೆ ಸೇಮ್ ಇರುತ್ತೆ, ಬಟ್ ಅಲೈನ್ಮೆಂಟ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಸೊ ಇದು ಏನಾಗುತ್ತೆ ಅಂದರೆ ಔಟ್ ಆಫ್ ಫೇಸ್ನಲ್ಲಿ ಇರುತ್ತೆ. ಎಷ್ಟು ಡಿಗ್ರಿ ಔಟ್ ಆಫ್ ಫೇಸ್ನಲ್ಲಿ ಇದೆ ಅಂದರೆ 0, ಇನ್ನೊಂದು ಏನಾಗುತ್ತೆ 90 ಡಿಗ್ರಿ ಸ್ಟಾರ್ಟ್ ಆಗುತ್ತೆ. ಸೊ 90 - 0 ಏನಾಗುತ್ತೆ 90 ಡಿಗ್ರಿ. ಸೊ ದ ಟೂ ವೇವ್ ಫಾರ್ಮ್ಸ್ ಔಟ್ ಆಫ್ ಫೇಸ್ ವಿತ್ 90 ಡಿಗ್ರಿ ಟು ಈಚ್ ಅದರ್. ಓಕೆ, ಇದೆರಡು ಏನಾಗುತ್ತೆ ಅಂದರೆ 90 ಡಿಗ್ರಿ ಫೇಸ್ ಡಿಫ್ರೆನ್ಸ್ನಲ್ಲಿ ಇರುತ್ತೆ. ಓಕೆ, ಸೊ ಇದರ ಇಂಪಾರ್ಟೆನ್ಸ್ ನೋಡಿದ್ರೆ
ಒನ್ ಕಂಪ್ಲೀಟ್ ಸೈಕಲ್ ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್ ಕೇಳಿದ್ರೆ 360, ಒನ್ ಕಂಪ್ಲೀಟ್ ಸೈಕಲ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಕೇಳಿದ್ರೆ 2π ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫೇಸ್ ಡಿಫ್ರೆನ್ಸ್. ಸೊ ಫೇಸ್ ಡಿಫ್ರೆನ್ಸ್ ಈಸ್ ನಥಿಂಗ್ ಬಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ವೇವ್ ಫಾರ್ಮ್ಸ್. ಪ್ರಿವಿಯಸ್ ಇಮೇಜಲ್ಲಿ ನೋಡಿದ್ವಲ್ಲ, ಫಾರ್ ಎಕ್ಸಾಂಪಲ್ ಇದು ವೇವ್ ಫಾರ್ಮ್ 1, ಇದು ವೇವ್ ಫಾರ್ಮ್ 2. ಇದು ಎರಡು ಏನಾಗುತ್ತೆ ಅಂದರೆ ಎಷ್ಟು ಡಿಸ್ಟೆನ್ಸ್ನಲ್ಲಿದೆ, ಎಷ್ಟು ಡಿಫ್ರೆನ್ಸ್ನಲ್ಲಿದೆ ಅದನ್ನು ಮೆಷರ್ ಮಾಡಿದ್ರೆ ಅದು ಫೇಸ್ ಡಿಫ್ರೆನ್ಸ್ ಅಂತೀವಿ. ಇಲ್ಲಿ 0ನಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ 90 ಡಿಗ್ರಿ. ಇನ್ ಕೇಸ್ ಇಲ್ಲಿ 45 ಡಿಗ್ರಿನಲ್ಲಿ ಸ್ಟಾರ್ಟ್ ಮಾಡಿದ್ರೆ 45 ಮೈನಸ್ 0, 45 ಡಿಗ್ರಿ is phase difference. Okay, it is used to describe the angular displacement in degrees or radians. So degrees ಅಂದ್ರೆ 360 degree, radians ಅಂದ್ರೆ ಒಂದು ಕಂಪ್ಲೀಟ್ ಸೈಕಲ್ ಅಂದ್ರೆ 2π ಆಗುತ್ತೆ. when two or more alternating quantity reach their maximum or zero value in the same directions during a period of one cycle. That means one cycle ಅಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ಡಿಸ್ಟೆನ್ಸ್ನಲ್ಲಿ ಇದೆಯೋ ಅದನ್ನು ಮೆಷರ್ ಮಾಡಿದ್ರೆ ಅದು ಫೇಸ್ ಡಿಫ್ರೆನ್ಸ್ ಅಂತೀವಿ. ಸೊ ಸಿಂಪಲ್ ಟರ್ಮ್ಸ್ನಲ್ಲಿ ಹೇಳ್ಬೇಕಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ವೇವ್ ಫಾರ್ಮ್ಸ್. ಒಂದು ವೇವ್ ಫಾರ್ಮ್ಸ್ 40 ಡಿಗ್ರಿನಲ್ಲಿ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ವೇವ್ ಫಾರ್ಮ್ಸ್ 90 ಡಿಗ್ರಿನಲ್ಲಿ ಸ್ಟಾರ್ಟ್ ಆಗುತ್ತೆ. ವಾಟ್ ಈಸ್ ದ ಫೇಸ್ ಡಿಫ್ರೆನ್ಸ್ ಮೀನ್ಸ್ 90 ಮೈನಸ್ 40 ಎಷ್ಟಾಯ್ತಪ್ಪ, 50 ಡಿಗ್ರಿ. ಓಕೆ, ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಡೆಲ್ಟಾ ಪೈ ಅಂತೀವಿ. ಡೆಲ್ಟಾ ಪೈ ಈಸ್ ನಥಿಂಗ್ ಬಟ್ ಡೆಲ್ಟಾ ಅಂದರೆ ಚೇಂಜಸ್ ಇನ್ ದ ಆ್ಯಂಗಲ್. ಓಕೆ, ಆ್ಯಂಡ್ ಇಟ್ಸ್ ಯೂನಿಟ್ ಈಸ್ ಐದರ್ ಡಿಗ್ರೀಸ್ ಆರ್ ರೇಡಿಯನ್ಸ್ನಲ್ಲಿ ಮೆಷರ್ ಮಾಡ್ತೀವಿ. ಇದು ಫೇಸ್ ಡಿಫರೆನ್ಸ್. ಓಕೆ, ನೆಕ್ಸ್ಟ್ ಇನ್ ಫೇಸ್, ಔಟ್ ಆಫ್ ಫೇಸ್, ಕಂಪ್ಲೀಟ್ಲಿ ಔಟ್ ಆಫ್ ಫೇಸ್ ಇದು ನೋಡಿದ್ದೀವಿ. ಸೊ ಇದು ಇನ್ನೂ ಇನ್ ಡೆಪ್ತ್ ಆಗಿ ಹೇಳ್ಬೇಕಂದ್ರೆ ಈ ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಇದು ಟೂ ವೇವ್ ಫಾರ್ಮ್ಸ್, ಒಂದು ಗ್ರೀನ್ ಕಲರ್ ಇನ್ನೊಂದು ಬ್ಲೂ ಕಲರಲ್ಲಿ ಇದಲ್ವಾ, ಟೂ ವೇವ್ ಫಾರ್ಮ್ಸ್. ಇನ್ ಫೇಸ್ ಅಂದರೆ ಇನ್ ಫೇಸ್ ಈಸ್ ನಥಿಂಗ್ ಬಟ್ ಟೂ ವೇವ್ ಫಾರ್ಮ್ಸ್, ಸೇಮ್ ಡೈರೆಕ್ಷನ್ಸ್, ಸೇಮ್ ಆಂಪ್ಲಿಟ್ಯೂಡ್, ಸೇಮ್ ಟೈಮ್ನಲ್ಲಿ ಎಕ್ಸಾಕ್ಟ್ ಅಲೈನ್ಮೆಂಟಲ್ಲಿ ಇದ್ರೆ ಅದು ಇನ್ ಫೇಸ್. ಸೊ ಇನ್ ಫೇಸ್ ಇರೋವಾಗ ಏನಾಗುತ್ತೆ, ಅದರ ಡಿಫ್ರೆನ್ಸ್ ನೋಡಿದ್ರೆ 0 ಡಿಗ್ರಿ ಇರುತ್ತೆ. ನೆಕ್ಸ್ಟ್ ಔಟ್ ಆಫ್ ಫೇಸ್ ಅಂದರೆ ಸೇಮ್ ಅಲೈನ್ಮೆಂಟ್, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಸೇಮ್ ಫ್ರೀಕ್ವೆನ್ಸಿ, ಸೇಮ್ ಟೈಮ್, ಬಟ್ ಅಲೈನ್ಮೆಂಟ್ ಮಾತ್ರ ಡಿಫ್ರೆಂಟ್ ಇದ್ದರೆ ಅದು ಔಟ್ ಆಫ್ ಫೇಸ್ ಇರುತ್ತೆ. ಕಂಪ್ಲೀಟ್ಲಿ ಔಟ್ ಆಫ್ ಫೇಸ್ ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗುತ್ತೆ. ಓಕೆ, ಅದು ಕಂಪ್ಲೀಟ್ಲಿ ಔಟ್. ಸೊ ಲಿಸನ್, ಇನ್ ಫೇಸ್ ಇರೋವಾಗ ಏನಾಗುತ್ತೆ ಅಂದರೆ ಎಷ್ಟು ಡಿಗ್ರಿ ಚೇಂಜಸ್ ಆಗುತ್ತೆ, ಔಟ್ ಆಫ್ ಫೇಸ್ ಅಂದರೆ ಲೈಕ್ 180 ಡಿಗ್ರಿ, ಸರಿನಾ? ಈ ಥರ ಏನಾದರೂ ಚೇಂಜಸ್ ಇರುತ್ತೆ. ಇದೇನಂದರೆ ಫೇಸ್ ಡಿಫ್ರೆನ್ಸ್ ಅಂತೀವಿ. ನೆಕ್ಸ್ಟ್ ಈ ಟಾಪಿಕ್ನಲ್ಲಿ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ನೋಡೋಣ. ದ ಫಸ್ಟ್ ಕ್ವಶನ್ ನೋಡಿ, ದ ವ್ಯಾಲ್ಯೂ ಆಫ್ ದ ಸೈನ್ ವೇವ್ ಅಟ್ ಸಮ್ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಈಸ್ ಕಾಲ್ಡ್. ಆಪ್ಷನ್ ಎ ಪೀಕ್ ವ್ಯಾಲ್ಯೂ, ನೆಕ್ಸ್ಟ್ ಆವ್ರೇಜ್ ವ್ಯಾಲ್ಯೂ, ನೆಕ್ಸ್ಟ್ ಇನ್ಸ್ಟಂಟ್ಯಾನಿಯಸ್ ವ್ಯಾಲ್ಯೂಸ್, ಇನ್ನೊಂದು ಪೀಕ್ ಟು ಪೀಕ್ ವ್ಯಾಲ್ಯೂ ಅಂತೀವಿ. ಸೊ ದ ವ್ಯಾಲ್ಯೂ ಆಫ್ ಸೈನ್ ವೇವ್, ಸೈನ್ ವೇವ್ ಅಂದರೆ ನಮ್ಗೆ ಗೊತ್ತು. ಸೊ ಈ ಸೈನ್ ವೇವ್ನಲ್ಲಿ ದ ಸೈನ್ ವೇವ್ ಅಟ್ ಸಮ್ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಅಲ್ಲ, ಫಾರ್ ಎಕ್ಸಾಂಪಲ್ 0, ಇದು 5 ಸೆಕೆಂಡ್ಸ್, 10. ಪರ್ಟಿಕ್ಯುಲರ್ ಇನ್ಸ್ಟಂಟ್ ಅಂದರೆ ಲೈಕ್ 3 ಸೆಕೆಂಡ್ಸ್ನಲ್ಲಿ ನನಗೆ ಮೆಷರ್ಮೆಂಟ್ ಮಾಡಬೇಕು. ಇಲ್ಲೇನಾಗುತ್ತೆ ಅಂದರೆ ಒಂದು 7 ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡಬೇಕು. ದ ವ್ಯಾಲ್ಯೂ ಅಟ್ ಎ ಸಮ್ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಕೇಳಿದ್ರೆ ಅದು ಇನ್ಸ್ಟಂಟ್ಯಾನಿಯಸ್ ವ್ಯಾಲ್ಯೂಸ್ ಅಂತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ 4 ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡಬೇಕು ಈ ಪರ್ಟಿಕ್ಯುಲರ್ ಇನ್ಸ್ಟಂಟಲ್ಲಿ, ಆ ವ್ಯಾಲ್ಯೂನ ಏನಂತೀವಿ, ಇನ್ಸ್ಟಂಟ್ಯಾನಿಯಸ್ ವ್ಯಾಲ್ಯೂಸ್ ಅಂತೀವಿ. ದ ವ್ಯಾಲ್ಯೂ ಆಫ್ ಸೈನ್ ವೇವ್ ಅಟ್ ಸಮ್ ಪರ್ಟಿಕ್ಯುಲರ್ ಇನ್ಸ್ಟಂಟ್ ಕೇಳಿದ್ರೆ ಅದು ಇನ್ಸ್ಟಂಟ್ಯಾನಿಯಸ್ ವ್ಯಾಲ್ಯೂಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ದ ಪೀಕ್ ಫ್ಯಾಕ್ಟರ್. ಸೊ ಪೀಕ್ ಫ್ಯಾಕ್ಟರ್ ಕೇಳ್ಬೋದು, ಇಲ್ಲಾಂದರೆ ಆಂಪ್ಲಿಟ್ಯೂಡ್ ಫ್ಯಾಕ್ಟರ್ ಆಫ್ ಸೈನುಸೈಡಲ್ ವೇವ್ ಫಾರ್ಮ್ ಈಸ್ ಆಪ್ಷನ್ ಎ 2, ನೆಕ್ಸ್ಟ್ 1.414, ನೆಕ್ಸ್ಟ್ 0, ಇನ್ನೊಂದು 1.732 ಇದೆ. ಈಗ 1.414 ಕೊಡ್ಬೋದು, ಇಲ್ಲ ಅಂದರೆ √2 ಕೊಡ್ಬೋದು. ಓಕೆ, ಸೊ ಆಂಪ್ಲಿಟ್ಯೂಡ್ ಫ್ಯಾಕ್ಟರ್ ಅಂದರೆ ನಮಗೂ ಫಾರ್ಮುಲಾ ಗೊತ್ತು. ಸೊ ಪೀಕ್ ಫ್ಯಾಕ್ಟರ್ ಈಕ್ವಲ್ ಟು ಲೈಕ್ ಪೀಕ್ ವ್ಯಾಲ್ಯೂ ಆರ್ ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಡಿವೈಡ್ ಬೈ RMS ವ್ಯಾಲ್ಯೂ. ಓಕೆ, ಸೊ ಪೀಕ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಆಂಪ್ಲಿಟ್ಯೂಡ್, ಅದು ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಅಂತೀವಿ. ಆಂಪ್ಲಿಟ್ಯೂಡ್ ಡಿವೈಡ್ ಬೈ RMS ವ್ಯಾಲ್ಯೂಗೆ ಫಾರ್ಮುಲಾ ಏನಂದರೆ ಆಂಪ್ಲಿಟ್ಯೂಡ್ ಡಿವೈಡ್ ಬೈ √2 ಆಗುತ್ತೆ. ಆಂಪ್ಲಿಟ್ಯೂಡ್ ಗೆಟ್ ಕ್ಯಾನ್ಸಲ್. ಸೊ ಇದೇನಾಗುತ್ತೆ, ಸಿಂಪ್ಲಿಫೈ ಮಾಡಿದ್ರೆ √2 ಡಿವೈಡ್ ಬೈ 1 ಆಗುತ್ತೆ. ದ √2 ಆಪ್ಷನಲ್ಲಿ ಇದೆಯಾ, ಇಲ್ಲ, ಬಟ್ √2ಕ್ಕೆ ಅನದರ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ 1.414 ಆಗುತ್ತೆ. ಸರಿನಾ? ಐದರ್ √2 ಇಲ್ಲ ಅಂದರೆ 1.414 ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ದ ಪೀಕ್ ಫ್ಯಾಕ್ಟರ್ ಆಫ್ ಸೈನುಸೈಡಲ್ ವೇವ್ ಫಾರ್ಮ್ ಇಸ್ √2 ಆರ್ 1.414 ಆಗುತ್ತೆ. ಸೊ ಕ್ವಶನಲ್ಲಿ ಏನಾಗುತ್ತೆ ಅಂದರೆ ಪೀಕ್ ಫ್ಯಾಕ್ಟರ್ನ ಕೊಡ್ಬೋದು, ಇಲ್ಲ ಅಂದರೆ ಆಂಪ್ಲಿಟ್ಯೂಡ್ ಫ್ಯಾಕ್ಟರ್ನ ಕೊಡ್ಬೋದು. ಸೊ ಎರಡು ಏನಾಗುತ್ತೆ ಅಂದರೆ ಸೇಮ್ ಮೀನಿಂಗ್ ಓನ್ಲಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ,
The frequency and time period both are inverse to each other, equal. Next, proportional to each other, none of the above. Okay, the frequency and time periods are inverse to each other. Okay, the ಎರಡು ಏನಾಗುತ್ತೆ ಅಂದ್ರೆ inverse. For example, frequency formula ಏನು 1 by t, t equal to 1 by f ನಾಗುತ್ತೆ. ಸೊ ಇದು ಎರಡು ಏನಾಗುತ್ತೆ ಅಂದ್ರೆ inverse to each other. ಫ್ರೀಕ್ವೆನ್ಸಿ ಜಾಸ್ತಿ ಇದ್ರೆ ಟೈಮ್ ಪೀರಿಯಡ್ ಕಡಿಮೆ ಇರುತ್ತೆ, ಟೈಮ್ ಪೀರಿಯಡ್ ಜಾಸ್ತಿ ಇದ್ರೆ ಏನಾಗುತ್ತೆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಓಕೆ, ದ ಫ್ರೀಕ್ವೆನ್ಸಿ ಆ್ಯಂಡ್ ಟೈಮ್ ಪೀರಿಯಡ್ ಆರ್ ಇನ್ವರ್ಸ್ ಟು ಈಚ್ ಅದರ್, ಇಲ್ಲ ರೆಸಿಪ್ರೋಕಲ್ ಟು ಈಚ್ ಅದರ್ ಅದನ್ನು ಕೊಡ್ಬೋದು. ಸರಿನಾ? ಸೊ ಇನ್ವರ್ಸ್ ಟು ಈಚ್ ಅದರ್ ಇಲ್ಲ ಅಂದರೆ ರೆಸಿಪ್ರೋಕಲ್ ಟು ಈಚ್ ಅದರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಆಫ್ ಎ ಸ್ಟ್ರಿಂಗ್ ಈಸ್ 100 Hz. ಓಕೆ, ಈ ಥರ ನ್ಯೂಮರಿಕಲ್ ಕ್ವಶನ್ಸ್ ಕೇಳಿದ್ರೆ ಫಸ್ಟ್ ಯು ಶುಡ್ ರೈಟ್ ಔಟ್ ದ ಗಿವನ್ ಡೇಟಾ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಇಸ್ ಗಿವನ್ 100 Hz. ಸರಿನಾ? ದೆನ್ ಇಟ್ಸ್ ಟೈಮ್ ಪೀರಿಯಡ್ ಆಫ್ ಪೀರಿಯಡ್ ಆಫ್ ವೈಬ್ರೇಷನ್ಸ್ ಅಂದರೆ ಟೈಮ್ ಪೀರಿಯಡ್ ಕೇಳಿದ್ದಾರೆ, ಟಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ವಿ ನೋ ದ ಫಾರ್ಮುಲಾ ಟೈಮ್ ಪೀರಿಯಡ್ ಟಿ ಈಕ್ವಲ್ ಟು 1 by f ಆಗುತ್ತೆ. ಸೊ 1 divided by 100. ಸೊ ಇದನ್ನು ಸಿಂಪ್ಲಿಫೈ ಮಾಡಿ 1 divided by 100 ವಿ ಕ್ಯಾನ್ ಸೇ 0.01. ಸರಿನಾ? ಟೈಮ್ ಪೀರಿಯಡ್ ಯೂನಿಟ್ ಏನಂದರೆ ಸೆಕೆಂಡ್ಸ್. ಸೊ 0.01 ಸೆಕೆಂಡ್ಸ್ನಾಗುತ್ತೆ. ಸೊ ಆಪ್ಷನಲ್ಲಿ ಇದೆಯಾ ನೋಡಿ, 0.1 ಸೆಕೆಂಡ್ಸ್ ಇದೆ, ಇನ್ನೊಂದು 0.01 ಸೆಕೆಂಡ್, ನೆಕ್ಸ್ಟ್ 10 ಸೆಕೆಂಡ್ಸ್, ನೆಕ್ಸ್ಟ್ 100 ಸೆಕೆಂಡ್ಸ್ ಇದೆ. ಓಕೆ, ಸೊ ಯಾವುದು ಬರುತ್ತೆ ನೋಡಿ, 0.1ನ, ನೆಕ್ಸ್ಟ್ 0.01ನ, 10 ಸೆಕೆಂಡ್ಸ, 100 ಸೆಕೆಂಡ್ಸ್. ಓಕೆ, ಸೊ 0.01. ಓಕೆ, ಇದು ಸಿಂಪ್ಲಿಫೈ ನೋಡಿ, 1/10 ಕೊಟ್ಟರೆ 0.1 ಆಗುತ್ತೆ, 1/100 ಇದ್ದರೆ 0.01, ನೆಕ್ಸ್ಟ್ 1/1000 ಇದ್ರೆ 0.001 ಆಗುತ್ತೆ. ಓಕೆ, ಸೊ ಇದು ಇಂಪಾರ್ಟೆಂಟ್. ಸರಿನಾ? ಏನಿಲ್ಲ, ಸಿಂಪಲ್ ಫಾರ್ಮುಲಾ, ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ದ ಒನ್ ಸೈಕಲ್ ಕರೆಸ್ಪಾಂಡ್ ಟು ಡ್ಯಾಶ್ ರೇಡಿಯನ್ಸ್ ಆಗುತ್ತೆ. ಸೊ ಒನ್ ಸೈಕಲ್ ಅಂದರೆ, ಸೊ ಫಸ್ಟ್ ವಿ ನೋ ದಟ್ ಒನ್ ಸೈಕಲ್ ಈಸ್ ನಥಿಂಗ್ ಬಟ್ ಕಾಂಬಿನೇಷನ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈಕಲ್. ಓಕೆ, ಒಂದು ಪಾಸಿಟಿವ್ ನೆಗೆಟಿವ್ ಎರಡು ಕಂಬೈನ್ ಮಾಡಿದ್ರೆ ಅದು ಒಂದು ಸೈಕಲ್ ಅಂತೀವಿ. ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಕೇಳಿದ್ದಾರೆ. ಸೊ ರೇಡಿಯನ್ಸ್ ಅಂದರೆ 0, ನೆಕ್ಸ್ಟ್ ಏನಾಗುತ್ತೆ, ಇದು ಪೈ ಅಂದರೆ ಇದು π/2, ನೆಕ್ಸ್ಟ್ ಇದೇನಾಗುತ್ತೆ 3π / 2 ಆಗುತ್ತೆ, ಇದು 2π ಆಗುತ್ತೆ. ಓಕೆ, ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಕೇಳಿದ್ರೆ, ಸೊ ಒನ್ ಕಂಪ್ಲೀಟ್ ಸೈಕಲ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಕೇಳಿದ್ರೆ 2π ಆಗುತ್ತೆ. ಓಕೆ, ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್ ಕೇಳಿದ್ರೆ, ಡಿಗ್ರಿ ಅಂದರೆ 0, ಇದು 90 ಡಿಗ್ರಿ, ಇದು 180, ಇದೇನಾಗುತ್ತೆ ಅಂದರೆ 270, ಇದೇನಾಗುತ್ತೆ 360 ಡಿಗ್ರಿ ಇರುತ್ತೆ. ಒನ್ ಸೈಕಲ್ ಕರೆಸ್ಪಾಂಡ್ ಟು ಇನ್ ಟರ್ಮ್ಸ್ ಆಫ್ ರೇಡಿಯನ್ಸ್ ಕೇಳಿದ್ರೆ 2π, ಇನ್ ಟರ್ಮ್ಸ್ ಆಫ್ ಡಿಗ್ರೀಸ್ ಕೇಳಿದ್ರೆ 360 ಡಿಗ್ರಿ ಆಗುತ್ತೆ. ಓಕೆ, ಹಿಯರ್ ಪೈ ಅಂದರೆ 180 ಡಿಗ್ರಿ ಕಣ. ಸರಿನಾ? π/2 ಮೀನ್ಸ್ 90 ಡಿಗ್ರಿ, 3π/2 ಅಂದರೆ 270 ಡಿಗ್ರಿ, ನೆಕ್ಸ್ಟ್ 2π ಅಂದರೆ 360 ಡಿಗ್ರಿ ಆಗುತ್ತೆ. ಓಕೆ, ಸೊ ಒನ್ ಸೈಕಲ್ ಕರೆಸ್ಪಾಂಡ್ ಟು ಡ್ಯಾಶ್ ರೇಡಿಯನ್ಸ್ ಕೇಳಿದ್ರೆ 2π, ಡಿಗ್ರೀಸ್ ಕೇಳಿದ್ರೆ 360 ಡಿಗ್ರಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ದ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಈಸ್ 2 seconds. ಓಕೆ, ಇದು ಒಂದು ನ್ಯೂಮರಿಕಲ್ಸ್. ಸೊ ಇದು ಏನಾಗುತ್ತೆ ಅಂದರೆ ಟೈಮ್ ಪೀರಿಯಡ್ ಆಫ್ ಸಿಂಪಲ್ ಪೆಂಡುಲಮ್ ಈಸ್ 2 seconds. ಸೊ t ಈಕ್ವಲ್ ಟು 2 seconds. ಫೈಂಡ್ ಇಟ್ಸ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಬೇಕು. ಸೊ ಫ್ರೀಕ್ವೆನ್ಸಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ f ಈಕ್ವಲ್ ಟು ಸ್ಮಾಲ್ ಎಫ್ ಆರ್ ಕ್ಯಾಪಿಟಲ್ ಎಫ್, f ಈಕ್ವಲ್ ಟು 1 divided by t ಆಗುತ್ತೆ. ಸೊ 1 divided by t ವ್ಯಾಲ್ಯೂ ಇಸ್ 2, 1/2 ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡೋದು ಗೊತ್ತಿಲ್ಲ ಅಂದರೆ ಲಿಸನ್, ಇಲ್ಲಿ 2, ಇಲ್ಲಿ 1 ಆಗುತ್ತೆ. ಸೊ 1ಇಂದ 2 ಏನಾಗುತ್ತೆ, ಡಿವೈಡ್ ಮಾಡೋಕ್ಕಾಗತ್ತೆ ಅಂದರೆ ಆಗಲ್ಲ. ಓಕೆ, ಅವಾಗ ಏನು ಮಾಡಬೇಕಂದ್ರೆ ಪಾಯಿಂಟ್ ಇಟ್ಕೊಂಡು 0 ಹಾಕೊಳ್ಳಿ. ಸರಿನಾ? ಇಲ್ಲಿ 0 ಹಾಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ 10 ಇದೆ, 2 ಇದೆ. ಸೊ 10ನಲ್ಲಿ ಏನಾಗುತ್ತೆ ಅಂದರೆ 5 times 5 2s ಏನಾಗುತ್ತೆ 10 ಆಗುತ್ತೆ, ರಿಮೈನಿಂಗ್ 0. ಓಕೆ, ಸೊ 0.5 ಇದು ಫ್ರೀಕ್ವೆನ್ಸಿ, ಯೂನಿಟ್ ಇಸ್ ಹರ್ಟ್ಸ್. ಸರಿನಾ? 0.5 Hz ಆಪ್ಷನಲ್ಲಿ ಇದೆಯಾ ನೋಡಿ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಸಿಂಪಲ್ ಕ್ವಶನ್ಸ್, ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಟಿ ಈಕ್ವಲ್ 2 seconds, ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಹೆಂಗೆ ಮಾಡೋದಂದರೆ 1/t. ಸೊ 1/2 ಏನಾಗುತ್ತೆ ಅಂದರೆ ಸಿಂಪ್ಲಿಫೈ ಮಾಡಿದ್ರೆ 0.5 Hz ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಹೌ ಮೆನಿ ಟೈಮ್ಸ್ ಆಂಪ್ಲಿಟ್ಯೂಡ್ ಆಫ್ AC ವೇವ್ ಫಾರ್ಮ್ ಅಕರ್ಸ್ ಡ್ಯೂರಿಂಗ್ ಒನ್ ಕಂಪ್ಲೀಟ್ ಸೈಕಲ್. ಒಂದು ಕಂಪ್ಲೀಟ್ ಸೈಕಲ್ನಲ್ಲಿ ಆಂಪ್ಲಿಟ್ಯೂಡ್ ಎಷ್ಟು ಟೈಮ್ ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಒನ್ ಸೈಕಲ್ ಅಂದರೆ
ಕಾಂಬಿನೇಷನ್ ಆಫ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಸೊ ಇದರಲ್ಲಿ ಆಂಪ್ಲಿಟ್ಯೂಡ್ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಈ 0.9 ಅಂತೀವಿ, ಆಂಪ್ಲಿಟ್ಯೂಡ್ ಅಂತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇದು ಪಾಸಿಟಿವ್, ಇದು ನೆಗೆಟಿವ್. ಓಕೆ, ಇದು ಒಂದು ಕಂಪ್ಲೀಟ್ ಸೈಕಲಲ್ಲಿ ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಎಷ್ಟು ಟೈಮ್ಸ್ ಬಂದಿದೆ ನೋಡಿ, ಒಂದು ಪಾಸಿಟಿವ್ ವ್ಯಾಲ್ಯೂ, ಇನ್ನೊಂದು ನೆಗೆಟಿವ್. ಸೊ 2 ಟೈಮ್ಸ್ ಬರುತ್ತೆ. ಹೌ ಮೆನಿ ಟೈಮ್ಸ್ ಆಂಪ್ಲಿಟ್ಯೂಡ್ ಆಫ್ ಎ ಸಿ ವೇವ್ ಫಾರ್ಮ್ಸ್ ಅಕರ್ಸ್ ಡ್ಯೂರಿಂಗ್ ಒನ್ ಕಂಪ್ಲೀಟ್ ಸೈಕಲ್ ಕೇಳಿದ್ರೆ 2 ಟೈಮ್ಸ್ ಅಂತೀವಿ, ಇಲ್ಲ ಅಂದರೆ ಟ್ವೈಸ್ ಅಂದ್ರೂ ಸೇಮ್ 2 ಟೈಮ್ಸ್ ಆಗುತ್ತೆ. ಓಕೆ, ಸೊ ಒಂದು ಕಂಪ್ಲೀಟ್ ಸೈಕಲ್ನಲ್ಲಿ ಎ ಸಿ ಸೈನ್ ವೇವ್ ಎಷ್ಟು ಸರಿ ಬರುತ್ತೆ ಅಂದರೆ 2 ಟೈಮ್ಸ್ ಬರುತ್ತೆ. ಒಂದು ಪಾಸಿಟಿವ್ನಲ್ಲಿ ಇರುತ್ತೆ, ಇನ್ನೊಂದು ನೆಗೆಟಿವ್ನಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದರ ವ್ಯಾಲ್ಯೂ ಏನಾದ್ರು ಮೆಷರ್ ಮಾಡಬೇಕಂದ್ರೆ ಇದು 2, ಇದು 4, ಇದು 6, 8 ಇಟ್ಕೊಳ್ಳಿ, ಇದು -2, -4, -6, -8 ಇಟ್ಕೊಳ್ಳಿ. ಸೊ ಇಲ್ಲಿ ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಈಸ್ 8. ಸೊ ಆಂಪ್ಲಿಟ್ಯೂಡ್ ಏನಾಗುತ್ತೆ ಅಂದರೆ ಈಕ್ವಲ್ ಟು ±8 ವೋಲ್ಟೇಜ್. ಓಕೆ, ಸೊ ಪಾಸಿಟಿವ್ ಸೈಕಲ್ ಅಂದರೆ +8 ವೋಲ್ಟೇಜ್, ನೆಗೆಟಿವ್ ಸೈಕಲ್ ಅಂದರೆ -8 ವೋಲ್ಟೇಜ್. ಓಕೆ, ಸೊ ಇವತ್ತು ಕ್ಲಾಸ್ನಲ್ಲಿ ಏನಾಗುತ್ತೆ ಅಂದರೆ ಎ ಸಿ ಸೈನ್ ವೇವ್ ಅಂದರೆ ಏನು, ನೆಕ್ಸ್ಟ್ ಆಂಪ್ಲಿಟ್ಯೂಡ್, ನೆಕ್ಸ್ಟ್ ಫ್ರೀಕ್ವೆನ್ಸಿ, ನೆಕ್ಸ್ಟ್ ಟೈಮ್ ಪೀರಿಯಡ್, ಸೈಕಲ್ ಅಂದರೆ ಏನು, ನೆಕ್ಸ್ಟ್ ಫೇಸ್ ಡಿಫ್ರೆನ್ಸ್ ಅದನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ರಿಮೈನಿಂಗ್ ಇರೋದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಸೊ ಟೈಮ್ ಪೀರಿಯಡ್ ಆ್ಯಂಡ್ ಫ್ರೀಕ್ವೆನ್ಸಿ ಅದೆರಡು ಬೇಸ್ಡ್ ಆನ್ ದೀಸ್ 2 ಟಾಪಿಕ್ಸ್ ಏನಾಗುತ್ತೆ ಅಂದರೆ ಒಂದು ನ್ಯೂಮರಿಕಲ್ ಕ್ವಶನ್ಸ್ ಬರುತ್ತೆ. ಅಂದರೆ ನ್ಯೂಮರಿಕಲ್ಸ್ ಲೈಕ್ ಟೈಮ್ ವ್ಯಾಲ್ಯೂ ಕೊಟ್ಟು ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಿ ಕೇಳ್ಬೋದು, ಇಲ್ಲ ಫ್ರೀಕ್ವೆನ್ಸಿ ಕೊಟ್ಟು ಏನಾಗುತ್ತೆ ಅಂದರೆ ಟೈಮ್ ಪೀರಿಯಡ್ ಕೇಳ್ತಾರೆ. ಓಕೆ, ತುಂಬ ಈಸಿ ಇರುತ್ತೆ. ಓಕೆ, ಸೊ ರಿಮೈನಿಂಗ್ ಇರೋದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ.